ಓಂ ಆತ್ಮಾಂತರಾತ್ಮ ಪರಮಾತ್ಮೇತಿ ಮೂರ್ತಿತ್ರಯಂ ಹರೇಃ ಜಾಗೃತ್ ಸ್ವಪ್ನ ಸುಷುಪ್ತ್ಯಾದೇಃ ಸೃಷ್ಟ್ಯಾದೇಶ್ಚ ನಿಯಾಮಕಂ ಪ್ರಕೃತಿಸ್ಸಾ ಪರಾಮಹ್ಯಂ ರೋದಸಿ ಲೋಕಧಾರಿಣೀ ಋತಾ ಸತ್ಯಾಮರಾಜೇಯ ಲೋಕಾನಾಮಾತ್ಮಸಂಜ್ಞಿತಾ ರತತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತೀ ಹರೇಸ್ತು ಪ್ರತಿಮಾ ಪ್ರಾಜ್ಞಾಃ ತತ್ರಸ್ಥಃ ಕೇಶವ ಸ್ವಯಂ ದದಾತಿ ಜ್ಞಾನಮೀಶೇಷಃ ಪರಮಾತ್ಮಾ ಸ್ವಯಂ ವಿಭುಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಪ್ರವಚನ ಸರಣಿಯಲ್ಲಿ ಅನುಶಾಸನ ಪರ್ವದ 5ನೇ ಭಾಗವನ್ನ ಇವತ್ತು ನಾವು ಶ್ರವಣಕ್ಕೆ ತಂದುಕೊಳ್ಳೋಣ. ಕಳೆದ ದಿವಸ ಮತ್ತೆ ಅದರ ಹಿಂದಿನ ದಿವಸ ಯುಧಿಷ್ಠಿರ ಮಾಡಿದಂತಹ ಒಂದು ಜಿಜ್ಞಾಸೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರೆಲ್ಲರೂ ಕೂಡ ಬ್ರಾಹ್ಮಣರನ್ನು ಹೊರತುಪಡಿಸಿದೆ ಕ್ಷತ್ರಿಯ, ವೈಶ್ಯ, ಶೂದ್ರ ಮೊದಲಾದವರು ಈ ಬ್ರಾಹ್ಮಣತ್ವವನ್ನು ಪಡ್ಕೊಳ್ಬಹುದೋ ಇಲ್ವೋ ಅಂತ ಯುಧಿಷ್ಠಿರ ಭೀಷ್ಮರನ್ನ ಪ್ರಶ್ನೆ ಕೇಳಿದೆ. ಬ್ರಾಹ್ಮಣತ್ವವನ್ನು ಪಡ್ಕೊಳ್ಳೋದು ಬಹಳ ಕಷ್ಟದ ಕೆಲಸ, ಅತಿ ದುಷ್ಪ್ರಾಪ ಅದು. ಮತ್ತೆ ಪಡ್ಕೊಂಡ ಮೇಲೂ ಕೂಡ ಅದನ್ನ ಉಳಿಸಿಕೊಳ್ಳುವುದು ಮತ್ತೂ ಕೂಡ ಕಷ್ಟದ ಕೆಲಸ ಅಂತ ಹೀಗೆ ಭೀಷ್ಮರು ಅವನ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ತೊಡಗಿದ್ರು. ಮತ್ತೆ ಇತಿಹಾಸದಲ್ಲಿ ಕ್ಷತ್ರಿಯ ಇತ್ಯಾದಿ ಬೇರೆ ವರ್ಣದಲ್ಲಿ ಜನಿಸಿದವರಾಗಿದ್ರೂ ಕೂಡ ಯಾರಾದರೂ ಬ್ರಾಹ್ಮಣತ್ವವನ್ನು ಪಡ್ಕೊಂಡಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಕೂಡ ಕೆಲವು ಘಟನೆಗಳನ್ನು ಅವರು ವರ್ಣಿಸಿದ್ರು. ಅದರ ಕುರಿತಾಗಿ ಬರುವಂತಹ ಅನೇಕ ಪ್ರಶ್ನೆಗಳಿಗೆ ನಾವೀಗ ಉತ್ತರವನ್ನು ಕಂಡುಕೋಬೇಕಾಗಿದೆ. ಮತ್ತೆ ವಿಮರ್ಶಾಪೂರ್ವಕವಾಗಿ ಆ ಸಂಗತಿಗಳನ್ನು ಮನನ ಮಾಡಬೇಕಾಗಿದೆ ಕೂಡ. ಮತಂಗ ಅಂತನ್ನುವನೊಬ್ಬ ಬ್ರಾಹ್ಮಣ ಸ್ತ್ರೀಯಲ್ಲಿ ಜನಿಸಿದವನು, ಬ್ರಾಹ್ಮಣ ಸ್ತ್ರೀಯಲ್ಲಿ ನಾಪಿತನೊಬ್ಬನಿಂದ ಜನಿಸಿದವನು. ಅವನು ಬ್ರಾಹ್ಮಣತ್ವವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನಿಸಿದ. ಇಂದ್ರ ಅವನಿಗೆ ನೀನು ಬ್ರಾಹ್ಮಣತ್ವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ ಅನ್ನೋದನ್ನು ಕೇಳಿದ್ದೀವಿ. ಆ ಅಧ್ಯಾಯ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಮತ್ತೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮಾತ್ರ ಕಾಣುತ್ತದೆ ಅಂತ ಅನ್ನೋದನ್ನು ಕೂಡ ಕಳೆದ ದಿವಸ ಹೇಳಿದ್ದೆ. ಬೇರೆ ಕಡೆ ಕೆಲವು ಪಾಠಗಳಲ್ಲಿ ಅದರ ಸೂಚನೆ ಮಾತ್ರ ಕಾಣಿಸ್ತದೆ. ಹೇಗೆ ಇಲ್ಲಿ ಆ ಅಧ್ಯಾಯವನ್ನ ಅದು ಪ್ರಕ್ಷಿಪ್ತವಾದ ಅಧ್ಯಾಯವೋ ಅಥವಾ ವ್ಯಾಸರು ಅದನ್ನು ಪರಿಗ್ರಹಿಸಿದ ಅಧ್ಯಾಯವೋ ಅಂತ ದೃಢವಾಗಿ ನಮ್ಮಂಥವ್ರು ತೀರ್ಮಾನಿಸುವುದು ಕಷ್ಟನೇ. ಆ ಕಥೆಯೂ ಬಹಳ ವಿಚಿತ್ರವಾಗಿದೆ. ನೀನು ಬ್ರಾಹ್ಮಣತ್ವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಇಂದ್ರ ಅವನಿಗೆ ಹೇಳಿದ ಮೇಲೆ, ಹಾಗಾದ್ರೆ ಬೇರೆ ಏನಾದರೂ ವರವನ್ನು ಕೇಳು ಅಂತ ಕೂಡ ಇಂದ್ರ ಹೇಳಿದ ಮೇಲೆ, ಸ್ತ್ರೀಯರಿಂದ ಗೌರವಿಸಲ್ಪಡ್ತಿ, ಛಂದೋದೇವ ಅನ್ನೋ ಹೆಸರನ್ನು ಪಡ್ಕೊಳ್ತಿ ಅಂತ ಇಂದ್ರ ಅವನಿಗೆ ವರ ಕೊಟ್ಟದ್ದು ಒಂದು ಮಾತು ಕೇಳಿ ಬರ್ತದೆ. ನಿರ್ದಿಷ್ಟವಾಗಿ ಸ್ತ್ರೀಯರಿಂದಲೇ ಗೌರವಿಸಲ್ಪಡ್ತಿ ಅಂತ ಆತ ಯಾಕೆ ಹೇಳಿದ, ಅದರ ತಾತ್ಪರ್ಯ ಏನು? ಇದೆಲ್ಲ ಅನೇಕ ಬಾರಿ ವಿಮರ್ಶೆ ಮಾಡಿದ್ರು ಕೂಡ ನನಗೆ, ಅನೇಕ ಬಾರಿ ಆಲೋಚನೆ ಮಾಡಿದ್ರು ಕೂಡ ನನಗೆ ಉತ್ತರ ಸಿಗದಂತಹ ಪ್ರಶ್ನೆಯಾಗಿ ಉಳಿತು. ಮತ್ತೆ ಯಾವಾಗಾದರೂ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳೇನಾದರೂ ಸಿಕ್ಕರೆ ನಾನು ಅದನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ಮತಂಗನ ಕಥೆ ಆದ ಬಳಿಕ ವೀತಹವ್ಯರು, ಇವರು ಮೂಲತಃ ಕ್ಷತ್ರಿಯರಾಗಿದ್ದರೂ ಕೂಡ ಬ್ರಾಹ್ಮಣರಾದ ಕಥೆಯೊಂದನ್ನು ನೋಡಿದ್ದೀವಿ. ಈ ಕಥೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ, ಹಾಗೆ ವೈಷ್ಣವ ಪಾಠದಲ್ಲೂ ಕೂಡ ಕಂಡು ಬರುತ್ತದೆ. ವೈಷ್ಣವ ಪಾಠದಲ್ಲಿ ಮತಂಗನ ಕಥೆ ಕಂಡು ಬಂದಿದ್ದಿಲ್ಲ, ಆದರೆ ವೀತಹವ್ಯನ ಕಥೆ ಕಂಡು ಬಂದಿತ್ತು. ಆ ವೀತಹವ್ಯರು ಮೂಲತಃ ಕ್ಷತ್ರಿಯರಾದರೂ ಕೂಡ ಭೃಗು ಋಷಿಗಳ ಅನುಗ್ರಹದಿಂದ ಅವರ ಮಾತಿನ ಆಶೀರ್ವಾದದ ಮೂಲಕವೇ ಕ್ಷತ್ರಿಯರಾದಂಥ ಕಥೆಯನ್ನ ಕಳೆದ ದಿವಸ ನಾವು ಕೇಳಿದ್ದೀವಿ.
ಆ ವೀತಹವ್ಯರನ್ನ ಆಕ್ರಮಿಸಿ ಅವರನ್ನೆಲ್ಲ ನಾಮಾವಶೇಷ ಮಾಡಿಬಿಡಬೇಕು ಅಂತ ಹೇಳಿ ಪ್ರತರ್ಧನ ಅನ್ನುವ ರಾಜ ಬಂದಿದ್ದ. ಇಲ್ಲಿ ಯಾರು ಕ್ಷತ್ರಿಯರಿದ್ದಾರೆ ನಿಮ್ಮ ಆಶ್ರಮದಲ್ಲಿ, ಅವರನ್ನ ನನಗೊಪ್ಪಿಸಿ, ನಾನು ಅವರನ್ನು ಸಂಹರಿಸಬೇಕಾಗಿದೆ ಅಂತ ಅವನು ಹೇಳಿದಾಗ, ಇಲ್ಲಿ ಕ್ಷತ್ರಿಯರು ಯಾರೂ ಇಲ್ಲ, ಬ್ರಾಹ್ಮಣರೇ, ಇಲ್ಲಿ ಇರೋರೆಲ್ಲ ಬ್ರಾಹ್ಮಣರೇ ಅಂತ ಅವ್ರು ಹೇಳಿಬಿಟ್ರು. ಅವರ ಮಾತಿನ ಆಶೀರ್ವಾದದ ಮೂಲಕವೇ ಅವರೆಲ್ಲ ಬ್ರಾಹ್ಮಣರಾಗಿಬಿಟ್ರು. ಮತ್ತೆ ಅನೇಕ ಜನ ಅವರೆಲ್ಲ ವೇದ ಪ್ರವರ್ತಕರಾದರು, ವೇದಗಳನ್ನ ಕಂಡುಕೊಂಡಂತಹ ಋಷಿಗಳಾದರು, ವೇದದಲ್ಲಿ ಅವರ ಹೆಸರು ಕೂಡ ಕೇಳಿ ಬರ್ತದೆ ಅಂತ ಕಳೆದ ದಿವಸ ನಾವು ಅಲ್ಲಿ ನೋಡಿದ್ವಿ. ಕಳೆದ ದಿವಸ ಹೇಳಲಿಕ್ಕಾಗಲಿಲ್ಲ. ಇವತ್ತು ಆ ವೇದ ವಿದ್ವಾಂಸರೊಬ್ಬರನ್ನ, ಸತೀಶಾಚಾರ್ಯರು ಅಂತ ಚೆನ್ನೈದಲ್ಲಿರ್ತಾರೆ, ಅವರನ್ನ ಸಂಪರ್ಕಿಸಿದಾಗ ಆ ಗೃತ್ಸಮದ ಋಷಿಗಳು ಕಂಡುಕೊಂಡಂತಹ ಕೆಲವು ಮಂತ್ರಗಳು, ಕ್ಷತ್ರಿಯರಾಗಿದ್ದು ಕೂಡ ಬ್ರಾಹ್ಮಣರಾದ್ರಲ್ಲ ಅವರು ಕಂಡುಕೊಂಡಂತಹ ಕೆಲವು ಮಂತ್ರಗಳು ದ್ವಿತೀಯ ಮಂಡಲದಲ್ಲಿವೆ. ದ್ವಿತೀಯ ಮಂಡಲ, ತೃತೀಯ ಮಂಡಲ, ಹಾಗೆ ಎಲ್ಲ ಕಡೆ ಆ ಮಂತ್ರಗಳು ಕಂಡು ಬರ್ತವೆ. ನಮಗೆ ಅವಮಾನದಲ್ಲಿಯೂ ಕೂಡ ಕೆಲವು ಮಂಡಲಗಳು, ಕೆಲವು ವಾಕ್ಯಗಳು, ಕೆಲವು ಋಕ್ಕಗಳು, ಕೆಲವು ವರ್ಗಗಳು ಅವರು ಕಂಡುಕೊಂಡದ್ದಿವೆ. ಅದೇನೇ ಇದ್ರೂ ಮುಖ್ಯವಾಗಿ ಗೃತ್ಸಮದ ಮಂಡಲ, ಗೃತ್ಸಮದ ಭಾಗ ಅಂತಾನೆ ಇದನ್ನು ಹೇಳ್ತಾರಂತೆ. ದ್ವಿತೀಯ ಮಂಡಲದಲ್ಲಿ ಪ್ರಥಮ ಭಾಗವೇ, ಪ್ರಥಮ ಅನುವಾಕವೇ. ಇದಕ್ಕೆ ಗೃತ್ಸಮದ ಭಾರ್ಗವ ಶೌನಕ, ಅಂಗಿರಸಃ ಶೌನಕ ಪಶ್ಚಾತ್, ಅಗ್ನಿ ದೇವತಾ, ಜಗತಿ ಛಂದ, ಜಗತಿ ಇದರ ಛಂದಸ್ಸು, ಅಗ್ನಿ ಇದರ ದೇವತೆ, ಗೃತ್ಸಮದ ಭಾರ್ಗವ ಶೌನಕ ಮೊದಲಾದವರೆಲ್ಲ ಇದರ ಋಷಿಗಳು ಅಂತ ಕೇಳಿ ಬರ್ತದೆ. ತ್ವಮಗ್ನೆ ದ್ಯುಭಿಃ ತ್ವಂ ಆಶುಷು ಕ್ಷಣಿಃ ತ್ವಂ ಅಸ್ಮಭ್ಯಃ ತ್ವಂ ಅಶ್ಮನಸ್ಪರಿ ತ್ವಂ ವನೇಭ್ಯಃ ತ್ವಂ ಓಷಧಿಭ್ಯಃ ತ್ವಂ ನೃಣಾಂ ನೃಪತೆ ಜಾಯಸೆ ಶುಚಿಃ. ನೀನು ಶುಚಿಯಾಗಿದ್ದಿ. ಆಶುಷುಕ್ಷಣಿ ಇವೆಲ್ಲ ಅಗ್ನಿಗೆ ಕೆಲವು ಪರ್ಯಾಯ ಪದಗಳು. ನೃಣಾಂ ಶುಚಿ ಜಾಯಸೆ, ಎಲ್ಲ ಜನರನ್ನು ಕೂಡ, ನಿನ್ನನ್ನು ಆರಾಧನೆ ಮಾಡುವಂತ ಎಲ್ಲರನ್ನೂ ಕೂಡ ಶುದ್ಧರನ್ನಾಗಿ ಮಾಡಲಿಕ್ಕಾಗಿ ನೀನು ಜನಿಸ್ತಿ. ತ್ವಮಗ್ನೇ ಹೋತ್ರಂ ತ್ವಂ ಪೋತ್ರಂ ಋತ್ವಿಯಂ ತ್ವಂ ನೇಷ್ಟ್ರಂ ತ್ವಂ ಅಗ್ನಿ ಋತಾಯತಃ. ಈ ನೇಷ್ಟ, ಹೋತ ಮೊದಲಾದವರೆಲ್ಲ ಯಜ್ಞಕ್ಕೆ ಉಪಯೋಗ ಆಗುವಂತಹ 16 ಜನ ಪುರೋಹಿತರು. ಮುಖ್ಯವಾಗಿ ಋಗ್ವೇದದ, ಯಜುರ್ವೇದದ, ಸಾಮವೇದದ, ಅಥರ್ವವೇದದ 4 ಜನ ಪುರೋಹಿತರು ಇರ್ತಾರಲ್ಲ, ಅವರೆಲ್ಲ ಒಬ್ಬೊಬ್ಬರಿಗೆ 3 ಜನ ಸಹಾಯಕರಾಗಿರ್ತಾರೆ. ಒಟ್ಟು 16 ಜನ ಇರ್ತಾರೆ. ಅಂತರಲ್ಲಿ ನೇಷ್ಟ್ರು ಮೊದಲಾದ ಶಬ್ದಗಳು ಆ ಪುರೋಹಿತರನ್ನು ಹೇಳುವಂತ ಶಬ್ದಗಳು. ಆ ಎಲ್ಲ ಪುರೋಹಿತರೊಳಗಿದ್ದು ಈ ಕಾರ್ಯವನ್ನು ಮಾಡಿಸುವವನು ನೀನೇ ಆಗಿದ್ದೆ ಅಂತ. ನಾನು ಆ ಋಗ್ವೇದದ ಭಾಷ್ಯವನ್ನೇ ನೋಡ್ಲಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ. ಸುಮ್ಮನೆ ಸ್ಥೂಲವಾಗ ಮಂತ್ರ ನೋಡಿದಾಗ ಏನು ಅರ್ಥ ತೋಚುತ್ತೆ ಅದನ್ನ ಮುಂದೆ ಹೇಳಿದ್ದೇನೆ. ತ್ವಂ ಪ್ರಶಾಸ್ತ್ರಂ ತ್ವಂ ಅಧ್ವರೀಯಸಿ, ನೀನೇ ಅಧ್ವರ್ಯೂ ಆಗಿದ್ದೆ. ಬ್ರಹ್ಮಾಚ ಅಸಿ, ಹೋತ ಅಂದ್ರೆ ಋಗ್ವೇದದ ಪುರೋಹಿತ, ಅಧ್ವರ್ಯು ಅಂದ್ರೆ ಯಜುರ್ವೇದದ ಪುರೋಹಿತ, ಉದ್ಗಾತ ಅಂದ್ರೆ ಸಾಮವೇದದ ಪುರೋಹಿತ, ಬ್ರಹ್ಮ ಅಂದ್ರೆ ಯಜುರ್ವೇದದ ಪುರೋಹಿತ. ಅವೆಲ್ಲ ಇಲ್ಲಿ ಬಂತು. ನೇಷ್ಟ್ರು ಮೊದಲಾದ ಶಬ್ದಗಳೇನಿವೆ ಅವು ಅವರವರ ಸಹಾಯಕರಾದಂತಹ ಉಳಿದ ಪುರೋಹಿತರ ಹೆಸರುಗಳು. ತ್ವಮಗ್ನೇ ಇಂದ್ರ ವೃಷಭ ಸತಾಮಸಿ, ಸತಾಂ ವೃಷಭ. ವೃಷಭ ಅಂತಂದ್ರೆ ಬೇಕಾದನ್ನೆಲ್ಲವನ್ನು ಕೊಡುವನು ಅಂತ ಅರ್ಥ. ಅದಕ್ಕೆ ಸಜ್ಜನರಿಗೆ ಅವರ ಅಪೇಕ್ಷೆಗಳನ್ನೆಲ್ಲೂ ಈಡೇರಿಸುವಂತವನು ನೀನಾಗಿದ್ದೆ. ತ್ವಂ ವಿಷ್ಣು ಉರುಗಾಯ ನಮಸ್ಯಃ, ನಿನ್ನಲ್ಲಿ ಅಂತರ್ಯಾಮಿ ಅಂತ ವಿಷ್ಣುವನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಹೀಗೆ ಹಿಂದಿನ ಭಾಗವತ ತಾತ್ಪರ್ಯಕ್ಕನುಸಾರವಾಗಿ ಹಿಂದೊಮ್ಮೆ ನಾವು ನೋಡಿದ್ದೇವೆ. ಯಾವ್ಯಾವ ಸ್ತೋತ್ರಗಳು ಆಯಾ ಕೆಳಗಿನ ದೇವತೆಗಳಿಗೆ ಅನ್ವಿತ ಆದರೆ ಅದನ್ನು ಸ್ವೀಕಾರ ಮಾಡಬೇಕು. ಕೆಲವು ಆ ಕೆಳಗಿನ ದೇವತೆಗಳನ್ನು ಸ್ತೋತ್ರ ಮಾಡುವಂತೆ ಕಂಡು ಬಂದರೂ ಕೂಡ ಅವರಿಗೆ ಆ ಗುಣಗಳು ಅನ್ವಿತ ಆಗದೆ ಹೋದ್ರೆ ಒಳಗೆ ಅಂತರ್ಯಾಮಿ ಆದಂತಹ ವಿಷ್ಣುವಿನ ಸ್ತೋತ್ರ ಅದನ್ನು ತಿಳ್ಕೋಬೇಕು. ತ್ವಂ ವಿಷ್ಣು ಉರುಗಾಯ, ಉರುಬಿಹಿ ಶ್ರೇಷ್ಠರಾದ ಬ್ರಹ್ಮಾದಿ ದೇವತೆಗಳಿಂದಲೂ ಸ್ತುತ್ಯನಾದವನು. ನಮಸ್ಯ ಅಂತ ಹೀಗೆ ಕೆಲವು ಶಬ್ದಗಳಿವೆ. ಹೀಗೆ ಅಲ್ಲಿ ಬಂದಿರುವಂತಹ ಕೆಲವು ಮಾತುಗಳ, ಕೆಲವು ಮಂತ್ರಗಳ ಅರ್ಥವನ್ನು ಹೇಳಿದ್ದೇನೆ. ಕನಿಕೃತ ಜನುಷಂ ಪ್ರಬ್ರುವಾಣ ಇಯರ್ತಿ ವಾಚಂ ಅರತಿರೇವ ನಾವಂ ಅಂತ ಇನ್ನೊಂದು ಮಂತ್ರನೂ ಕೂಡ ಇದೆ. ಸುಮಂಗಲಶ್ಚ ಶಕುನೇ ಭವಸಿ ಮಾತ್ವಾ ಕಾಚಿದಿಮಾ ವಿಶ್ವಾವಿದತ್. ಇದು ಕೂಡ ಗೃತ್ಸಮದ ಭಾರ್ಗವ ಶೌನಕ ಇವ್ರನ್ನೆಲ್ಲ ಕಂಡುಕೊಂಡದ್ದು. ಶಕುಂತ, ಇದಕ್ಕೆ ದೇವತೆ ಯಾರು ಅಂದ್ರೆ ಶಕುಂತ, ಒಂದು ಪಕ್ಷಿಯ ರೂಪದಲ್ಲಿರುವಂತಹ ಇಂದ್ರನೇ ಇದರ ದೇವತೆ. ತಿಷ್ಟುಪ್ ಇದರ ಛಂದಸ್ಸು. ಇಂಥ ವಿಶಿಷ್ಟವಾದಂತಹ ಮಂತ್ರಗಳೆಲ್ಲ ಇದಕ್ಕೆ, ದೇವತೆಗಳೆಲ್ಲ ಇದಕ್ಕಿದ್ದಾರೆ.
ಹೀಗೆ ಕ್ಷತ್ರಿಯರಾಗಿದ್ದು ಋಗ್ವೇದದ ಕೆಲವು ಮಂತ್ರಗಳಿಗೆ ಪ್ರವರ್ತಕರಾದಂತಹ ಆ ವೀತಹವ್ಯರು ಮೊದಲಾದವರು ಅವರ ಕುರಿತಾಗಿ ನಾವಿಲ್ಲಿ ನೋಡಿದ್ದೇವೆ. ನಮಗೆ ಇದನ್ನೆಲ್ಲ ಕೇಳ್ತಾ ಹೋದಾಗ ಸ್ಥೂಲವಾದಂತಹ ದೃಷ್ಟಿಯಿಂದ ಮಾತ್ರ ಇದನ್ನು ಗಮನಿಸಿದರೆ, ಸೂಕ್ಷ್ಮವಾದ ಅವಲೋಕನ ಇಲ್ಲದೆ ಹೋದರೆ ಕೆಲವು ಸಂಶಯಗಳು ಬರಬಹುದು. ಹಾಗೆ ಆ ಸಂಶಯಗಳು ಗುಮಾನಿಯಾಗಿಯೂ ನಮ್ಮನ್ನು ಕಾಡಬಹುದು. ಕ್ಷತ್ರಿಯರಾದವರು ಬ್ರಾಹ್ಮಣರಾದರು, ಮೇಲ್ಜಾತಿಯವರು. ಮತಂಗ ನಾಪಿತನಿಂದ ಜನಿಸಿದವನು, ಕ್ಷೌರಿಕನಿಂದ ಬ್ರಾಹ್ಮಣ ಸ್ತ್ರೀಯಲ್ಲಿ ಜನಿಸಿದವನು. ಅವನಿಗೆ ಬ್ರಾಹ್ಮಣ ಆಗಲಿಕ್ಕೆ ಅವಕಾಶ ಕೊಡಲಿಲ್ಲ ಇಂದ್ರ. ಇದು ಹೇಗೆ ಸರಿ? ಬ್ರಾಹ್ಮಣರಾಗಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ಕ್ಷತ್ರಿಯರು, ವೈಶ್ಯರು, ಶೂದ್ರರು ಬೇರೆ ಯಾರೂ ಕೂಡ ಬ್ರಾಹ್ಮಣರಾಗಲೇಬಾರದು. ಹಾಗೆಂತಾದ ಒಂದು ವಿಷಯ ಬೇರೆ. ಕ್ಷತ್ರಿಯರಿಗೆ ಬ್ರಾಹ್ಮಣರಾಗಲಿಕ್ಕೆ ಅವಕಾಶ ಕೊಟ್ರೆ, ಆದರೆ ಮತಂಗ ಅಂತನ್ನುವವನು ನಾಪಿತನಿಂದ ಬ್ರಾಹ್ಮಣ ಸ್ತ್ರೀಯಲ್ಲಿ ಜನಿಸಿದವನು, ಅವನಿಗೆ ಬ್ರಾಹ್ಮಣರಾಗಲಿಕ್ಕೆ ಅವಕಾಶ ಕೊಡಲಿಲ್ಲಲ್ಲ. ಇದು ಹೇಗೆ ಅಂತ ಎಲ್ಲ ನಮಗೆ ನೂರಾರು ಸಂಶಯಗಳು ಬರಬಹುದು. ಒಟ್ಟಾರೆ ಆ ಬ್ರಾಹ್ಮಣತ್ವವನ್ನು ಪಡೆಯುವುದು ಅಂದ್ರೆ ಏನು? ಅದು ತಾತ್ಕಾಲಿಕವಾದ ಬ್ರಾಹ್ಮಣತ್ವ, ಶಾಶ್ವತವಾದ ಬ್ರಾಹ್ಮಣತ್ವ, ಈ ಎಲ್ಲ ಸಂಶಯಗಳು ಕೂಡ ನಾವು ಬರಬಹುದು. ಹಿಂದೆ ಭೀಷ್ಮ ಪರ್ವದ ಪ್ರವಚನ ನಾವು ಕೇಳುವಾಗ, ಅಂದ್ರೆ ಗೀತಾ ಪ್ರವಚನ ಕೇಳುವಾಗ, ಗೀತಾ 4ನೇ ಅಧ್ಯಾಯದಲ್ಲಿ ಮತ್ತು 18ನೇ ಅಧ್ಯಾಯದಲ್ಲಿ ಈ ವರ್ಣ ವ್ಯವಸ್ಥೆಯ ಕುರಿತಾಗಿ ಸಾಕಷ್ಟು ಮಾತುಗಳನ್ನು ಕೇಳಿದ್ದೇವೆ. ಮತ್ತೆ ಅದನ್ನು ಈ ಪ್ರಸಂಗದಲ್ಲಿ ಒಂದು ಬಾರಿ ಮನನ ಮಾಡಿಕೊಳ್ಬೇಕು. ಹಿಂದೆ ನಾವು ನೋಡಿದಾಗ ಅನುಶಾಸನ ಪರ್ವದ ಈ ಮಾತನ್ನ ಆ ಪ್ರಸಂಗಕ್ಕೆ ಹೊಂದಿಸಿಕೊಳ್ಳಿಕ್ಕಾಗಿದ್ದಿಲ್ಲ. ಅನುಶಾಸನ ಪರ್ವದಲ್ಲಿ ಮುಂದೆ ಬರಬಹುದಾದ ಮಾತು ಆವಾಗ ನನ್ನ ಪರಿಗಣನೆಗೆ ಬಂದಿರಲಿಲ್ಲ. ಅದೊಂದನ್ನ ಈಗ ನಾವು ನೋಡಿದಂತಾಯ್ತು. ಹಿಂದೆ ಹೇಳಿದ ಕೆಲವು ವಿಷಯಗಳನ್ನ ಈಗ ಮತ್ತೊಂದು ಬಾರಿ ವಿಮರ್ಶೆಗೆ ತಂದುಕೊಳ್ಳೋಣ. ಈ ವರ್ಣ ಅನ್ನೋದು ಶರೀರಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಣ ಇದೆ, ಮತ್ತೆ ಸ್ವಭಾವಕ್ಕೆ ಸಂಬಂಧಪಟ್ಟಂತಹ ಒಂದು ವರ್ಣ ಇದೆ. ಇದನ್ನೆಲ್ಲ ನಾವು ಈ ಹಿಂದೆ ನೋಡಿದ್ದೇವೆ. ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾದ್ಯೈರೇವ ಭಿದ್ಯತೆ, ಯೋನಿ ಭೇದ ಕೃತೋ ಭೇದ ಜ್ಞೇಯ ಉಪಾಧಿಕ ಸ್ವಯಂ. ಸ್ವಾಭಾವಿಕೋ, ಇದು ಗೀತಾ ಭಾಷ್ಯ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದಂತಹ ಮಾತು 3ನೇ ಅಧ್ಯಾಯದಲ್ಲಿ. ಮನುಷ್ಯನ ಮೂಲ ಸ್ವಭಾವಕ್ಕೆ ಸಂಬಂಧಪಟ್ಟಂತೆ, ಅವನ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣ, ಕ್ಷತ್ರಿಯ ಅನ್ನುವಂಥ ಕೆಲವು ಮಾತುಗಳೆಲ್ಲ ಏನಿವೆಯಲ್ಲ, ಇವು ಶಮಾದ್ಯೈರೇವ ಭಿದ್ಯತೆ. ಅವನಲ್ಲಿರುವಂತಹ ಶಮದಮಾದಿ ಸಂಪತ್ತಿಯನ್ನ, ಶಮದಮಾದಿ ಗುಣಗಳ ಪ್ರಮಾಣವನ್ನು ಅವಲಂಬಿಸಿ ಹೆಚ್ಚು ಶಮದಮಾದಿಗಳುಳ್ಳವನು ಸ್ವರೂಪತಃ ಅವನು ಮೂಲ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣ, ಕಡಿಮೆ ಶಮದಮಾದಿಗಳಿದ್ದವನು ಕ್ಷತ್ರಿಯ, ಅದಕ್ಕಿಂತಲೂ ಕಡಿಮೆ ಇದ್ದವನು ವೈಶ್ಯ ಅಂತ. ಹೀಗೆಲ್ಲ ಅದಕ್ಕೆ ತಾತ್ಪರ್ಯ ಆಗ್ತದೆ. ಈ ಮೂಲ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣತ್ವ, ಕ್ಷತ್ರಿಯತ್ವ ಇತ್ಯಾದಿ ಇದೆಯಲ್ಲ, ಇದು ಅವರು ನಾಳೆ ಮುಕ್ತರಾದರೂ ಕೂಡ ಇರ್ತದೆ. ಆದರೆ ಇಲ್ಲಿರುವಂತಹ ಈ ಜಗತ್ತಿನಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇತ್ಯಾದಿಗಳ ನಡುವೆ ಇರುವಂತಹ ಕಟ್ಟುಪಾಡುಗಳು ಇತ್ಯಾದಿಗಳು ಅಲ್ಲಿರೋದಿಲ್ಲ ಅಷ್ಟೇ. ಅದು ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಆಗಿರ್ತದೆ. ಯೋನಿ ಭೇದ ಕೃತೋ ಭೇದ ಜ್ಞೇಯ ಔಪಾಧಿಕ ಸ್ವಯಂ. ಇನ್ನ ತಂದೆ ತಾಯಂದಿರಿಂದ ಒಬ್ಬ ವ್ಯಕ್ತಿಗೆ ಏನೊಂದು ಜಾತಿ ಅಥವಾ ವರ್ಣ ಬರ್ತದೆ, ಇದು ಔಪಾಧಿಕವಾದದ್ದು, ಹುಟ್ಟಿಗೆ ಮಾತ್ರ ಸಂಬಂಧಪಟ್ಟದ್ದು. ಮೂಲತಃ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣನಾದರೂ ಕೂಡ ಒಬ್ಬ ವ್ಯಕ್ತಿ ಈಗ ಕ್ಷತ್ರಿಯನೋ ವೈಶ್ಯನೋ ಆಗಿ ಹುಟ್ಟಬಹುದು. ಈಗ ಕ್ಷತ್ರಿಯನೋ ವೈಶ್ಯನೋ ಶೂದ್ರನೋ ಆಗಿ ಏನೋ ಕಾರಣಾಂತರದಿಂದ ಪ್ರಾರಬ್ಧ ಕರ್ಮವಶಾತ್ ಒಂದು ಜನ್ಮದಲ್ಲಿ ಇದ್ದಂಥವನು ಮೂಲತಃ ಸ್ವರೂಪತಃ ಬ್ರಾಹ್ಮಣನೇ ಆಗಿರಬಹುದು. ಶಮದಮಾದಿ ಸಂಪತ್ತಿ ಅವನಲ್ಲಿ ಹೆಚ್ಚೇ ಇರಬಹುದು. ಈಗ ನಮಗೆ ತೋರ್ತಾ ಇರುವುದೆಲ್ಲವೂ ಕೂಡ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಮತ್ತು ಆಯಾ ಜೀವಿಗಳ ಋಣಕ್ಕನುಸಾರವಾಗಿ ಬಂದದ್ದು. ಭಾಗವತವೇ ಹೇಳುವಂತೆ ಮುಕ್ತಿರ್ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಈಗಿರುವುದೆಲ್ಲವೂ ಕೂಡ ಅನ್ಯಥಾ ರೂಪವೇ. ನಮಗಿರುವಂತಹ ಎಲ್ಲಾ ಸಂಬಂಧಗಳು, ಅಧಿಕಾರಗಳು, ಸ್ಥಾನ ಮಾನಗಳು, ಬಿರುದುಗಳು, ಬಾವಲಿಗಳು ಎಲ್ಲವೂ ಕೂಡ ಅನ್ಯಥಾ ರೂಪವೇ ಇದೆ, ನಮ್ಮ ಮೂಲ ಸ್ವರೂಪಕ್ಕೆ ಸಂಬಂಧಪಟ್ಟದ್ದಲ್ಲ. ಇದನ್ನೆಲ್ಲ ತೊರೆದು ಸ್ವರೂಪದಿಂದ ಇರುವುದೇ ಮುಕ್ತಿ ಅಂತ ಭಾಗವತ ಅದನ್ನು ವರ್ಣನೆ ಮಾಡಿದೆ. ಹೀಗೆ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಣ ವ್ಯವಸ್ಥೆ ಇದೆ, ದೇಹಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಣ ವ್ಯವಸ್ಥೆ ಇದೆ. ಈಗ ಇಲ್ಲಿ ಇವರೆಲ್ಲ ಕೇಳಿದ್ರಲ್ಲ, ಕ್ಷತ್ರಿಯ, ವೈಶ್ಯ, ಶೂದ್ರ ಮೊದಲಾದವರು ಬ್ರಾಹ್ಮಣತ್ವವನ್ನು ಪಡ್ಕೊಳ್ಬಹುದಾ ಅಂತ ಕೇಳಿದ್ನಲ್ಲ ಯುಧಿಷ್ಠಿರ. ಯಾವ ರೀತಿಯಾದ ಬ್ರಾಹ್ಮಣತ್ವವನ್ನು ಪಡ್ಕೊಳ್ಬಹುದು? ಅವನು ಏನು ಕೇಳಿದ, ಅವನು ಪ್ರಶ್ನೆ ಏನು ಕೇಳಿದ, ಅದಕ್ಕೆ ಭೀಷ್ಮರು ಏನು ಉತ್ತರ ಹೇಳಿದ್ರು, ಅದೇ ಸ್ವಲ್ಪ ಸಂದಿಗ್ಧವಾಗಿ ಉಳಿದು ಬಿಡ್ತದೆ ಅದನ್ನು ಸರಿಯಾಗಿ ಗಮನಿಸದೆ ಹೋದ್ರೆ. ಯಾಕೆಂದ್ರೆ
ಅಲ್ಲಿ ಕೊಟ್ಟಿರುವ ಉದಾಹರಣೆಗಳಂತದ್ದಿದೆ. ವಿಶ್ವಾಮಿತ್ರರು ಕ್ಷತ್ರಿಯರಿದ್ರು, ಅವರು ಬ್ರಾಹ್ಮಣತ್ವವನ್ನು ಪಡ್ಕೊಂಡ್ರು ಅಂತ ಉದಾಹರಣೆ ಬಂತು. ಮತ್ತೆ ವೀತಹವ್ಯರು ಅವರು ಕ್ಷತ್ರಿಯರಾಗಿದ್ರು, ಅವರು ಬ್ರಾಹ್ಮಣತ್ವವನ್ನು ಪಡ್ಕೊಂಡ್ರು ಅಂತ ಬಂತು. ಇನ್ನ ಮತಂಗ ಋಷಿಯ ಕಥನ ಬಂತು, ಅವನಿಗೆ ಆ ಬ್ರಾಹ್ಮಣತ್ವ ಸಿಗಲಿಲ್ಲ ಅಂತ ಬಂತು. ಈ ಕೊಟ್ಟ ಉದಾಹರಣೆಗಳು ಎಷ್ಟು ವಿಚಿತ್ರವಾಗಿವೆ ಅಂತಂದ್ರೆ, ವಿಶ್ವಾಮಿತ್ರರು ಯಾರು? ನಮಗೆ ಅವ್ರು ಕ್ಷತ್ರಿಯರಾಗಿ ಹುಟ್ಟಿದ್ರು, ಬ್ರಾಹ್ಮಣತ್ವವನ್ನು ಪಡ್ಕೊಂಡ್ರು ಅಂತ ಕೇಳಿಸ್ತದೆ. ಆದ್ರೆ ಮೂಲತಃ ವಿಶ್ವಾಮಿತ್ರರು ಒಬ್ಬ ದೇವತೆ, ದೇವ ಋಷಿ ಪಿತೃಪಾಹ ನರಾಹ, ಮುಕ್ತಿಗೆ ಹೋಗಬೇಕಾದವರು ಮತ್ತು ಮುಕ್ತಿಗೆ ಹೋದವರು 5 ರೀತಿಯಾಗಿದ್ದಾರೆ. ದೇವತೆಗಳು, ಋಷಿಗಳು, ಪಿತೃಗಳು ಮತ್ತು ಚಕ್ರವರ್ತಿಗಳು ಮತ್ತು ಮನುಷ್ಯೋತ್ತಮರು ಅಂತ. ಈ ವಿಶ್ವಾಮಿತ್ರರು ಮುಕ್ತಿಗೆ ಹೋಗಬೇಕಾದಂಥ ದೇವವರ್ಗದಲ್ಲಿ ಸೇರಿದವರು. ಯಾಕೆಂದ್ರೆ ಶತವನ ಶತಕೋಟಿ ದೇವತೆಗಳೇನಿದ್ದಾರಲ್ಲ, ಶತವನ ಶತಕೋಟಿ ಋಷಿಗಳು, ಆ ಋಷಿಗಳ ತನಕ, ಆ ಋಷಿಗಳಿಗಿಂತ ಮೇಲಿರುವವರೆಲ್ಲರೂ ದೇವತೆಗಳೇ. ದೇವತಾ ವರ್ಗವೇ ಬಹಳ ದೊಡ್ಡದಾಗಿದೆ. ದೇವತಾ ವರ್ಗ ಬಹಳ ದೊಡ್ಡದಾಗಿರೋದ್ರಿಂದ ವಿಶ್ವಾಮಿತ್ರರನ್ನ, ವಸಿಷ್ಠರನ್ನ, ನಾರದರನ್ನ, ಭೃಗುಗಳನ್ನ ನಾವು ಋಷಿಗಳು ಅಂತೇನೋ ಹೇಳ್ತೇವೆ. ಆದ್ರೆ ಅವರು ವರ್ಗೀಕರಣದಲ್ಲಿ ದೇವತಾ ವರ್ಗೀಕರಣಕ್ಕೆ ಸೇರಿದವರು. ಅದಾದ ಬಳಿಕ ದೇವ ಋಷಿಗಳು, ಅದಾದ್ಮೇಲೆ ಪಿತೃಗಳು, ಚಿರಪಿತೃಗಳು ಮೊದಲಾದವರು, ಆಮೇಲೆ ಚಕ್ರವರ್ತಿಗಳು, ಕೊನೆಗಿರುವವರು ಮನುಷ್ಯೋತ್ತಮರು. ಆದ್ರಿಂದ ಇವರು ವಿಶ್ವಾಮಿತ್ರರು ಒಬ್ಬ ದೇವತಾ ಶ್ರೇಷ್ಠ. ಇವರು ತಪಸ್ಸಿನ ಪ್ರಧಾನವಾದ ಜೀವನ ನಡೆಸ್ತಿದ್ರಿಂದ ಅವ್ರನ್ನ ಋಷಿಗಳು ಅಂತ ಹೇಳಿದ್ರು ಅಷ್ಟೇ. ವಸ್ತುತಃ ಉಳಿದೆಲ್ಲ ದೇವತೆಗಳಿಗೆ ಇರಬೇಕಾದಂತಹ ವೈಭವ, ಅಂತಹ ತಪಶಕ್ತಿ, ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲ ಅವರಿಗೂ ಕೂಡ ಅವರ ತಾರತಮ್ಯಕ್ಕನುಸಾರವಾಗಿ ಇದ್ದೇ ಇರ್ತದೆ. ಗಣಪತಿ, ವಿಶ್ವಕ್ಸೇನ, ಅಷ್ಟವಸುಗಳು ಮೊದಲಾದವರಿಗಿಂತ ಉತ್ತಮವಾದ ಸ್ಥಾನದಲ್ಲಿರುವವರು ಅವರು. ಆದ್ರಿಂದ ಉಳಿದೆಲ್ಲ ದೇವತೆಗಳಿಗೆ ಏನು ಒಂದು ಶ್ರೇಷ್ಠತೆ, ಸಂಪತ್ತು ಇತ್ಯಾದಿ ಇರ್ತದೆ. ಬರೇ ಧನಕನಕಾದಿ ಸಂಪತ್ತಲ್ಲ, ಜ್ಞಾನ, ಭಕ್ತಿ, ವೈರಾಗ್ಯಾದಿ ಸಂಪತ್ತು ಅದೆಲ್ಲವೂ ಕೂಡ ಇದ್ದೇ ಇರ್ತದೆ. ಈ ಮಾತನ್ನ ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ಋಷಿಗಳು ಅಂದ್ರೆ ಬಡವರಾದಂತಹ ಋಷಿಗಳು, ಅಕಿಂಚನರಾದವರು, ಅವ್ರದ್ದು ಏನು ಸಂಪತ್ತು ಇರೋದಿಲ್ಲ, ದೇವತೆಗಳನ್ನ ಆರಾಧನೆ ಮಾಡಿ ಆ ಮೂಲಕ ಸಂಪತ್ತನ್ನು ಪಡ್ಕೋತಾರೆ ಅಂತ ಈಗ ನಾವು ನಾನಾ ತರ ಕೇಳಿರ್ತೇವೆ. ಗಣಪತಿ ಮೊದಲಾದವರಿಗೆ, ಗಣಪತಿ, ವಿಶ್ವಕ್ಸೇನ, ಅಷ್ಟವಸುಗಳು ಮೊದಲಾದವರಿಗೆ ಏನು ಸಂಪತ್ತು ಇರಬೇಕು, ಅದಕ್ಕಿಂತ ಹೆಚ್ಚಿನ ಸಂಪತ್ತೇ ಅವರಿಗೆ ಸ್ವಾಭಾವಿಕವಾಗೇ ಇರ್ತದೆ. ಧನಕನಕಾದಿ ಸಂಪತ್ತು ಇರ್ತದೆ, ಜ್ಞಾನ, ಭಕ್ತಿ, ವೈರಾಗ್ಯಾದಿ ಸಂಪತ್ತು ಕೂಡ ಅವ್ರಿಗೆ ಇದ್ದೇ ಇರ್ತದೆ. ಅದರಿಂದ ಅವನು ಋಷಿಗಳು ಅಂತ ಪರಿಗಣನೆ ಮಾಡುವುದಕ್ಕಿಂತ ಮೊದಲು, ಋಷಿಗಳು ಅಂತ ಬಾಯಿಂದ ಹೇಳೋದಕ್ಕಿಂತ ಮುಂಚೆ ಅವ್ರ ದೇವತೆಗಳು ಅಂತ ನಾವು ತಿಳ್ಕೊಳ್ಬೇಕು. ಮತ್ತೆ ಈ ವರ್ಣ ವ್ಯವಸ್ಥೆ ಇದಿರುವುದೆಲ್ಲಿ? ಸಾತ್ವಿಕರು, ರಾಜಸರು, ತಾಮಸರು ಅಂತ ಮೂಲ ವರ್ಗೀಕರಣ ಇದೆಯಲ್ಲ. ಸಾತ್ವಿಕರು ಅಂದ್ರೆ ಮುಕ್ತಿಗೆ ಹೋಗಬೇಕಾದವರು, ರಾಜಸರು ಅಂತ ಇನ್ನೊಂದು ವರ್ಗೀಕರಣ ಇದೆ, ತಾಮಸರು ಅಂತ ಮತ್ತೊಂದು ವರ್ಗೀಕರಣ ಇದೆ. ಆ ಸಾತ್ವಿಕರು 3 ರೀತಿಯಾಗಿದ್ದಾರೆ. ಸಾತ್ವಿಕ ರಾಜಸರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು. ರಾಜಸ ಸಾತ್ವಿಕರು, ರಾಜಸರು, ರಾಜಸ ತಾಮಸರು ಅಂತಿದ್ದಾರೆ. ತಾಮಸ ಸಾತ್ವಿಕರು, ತಾಮಸ ರಾಜಸರು, ತಾಮಸ ತಾಮಸರು ಅಂತಿದ್ದಾರೆ. ಈ 9 ವರ್ಗೀಕರಣಗಳಲ್ಲಿ ಮುಕ್ತಿಗೆ ಹೋಗಬೇಕಾದವರು ಎಷ್ಟಿದಾನೆ, ತಮಸ್ಸಿಗೆ ಹೋಗಬೇಕಾದವರು ಎಷ್ಟಿದಾನೆ, ಅಂದ್ರೆ ದುರ್ಗತಿಗೆ ಹೋಗಬೇಕಾದವರು ಎಷ್ಟಿದಾನೆ, ಮತ್ತೆ ನಿತ್ಯ ಸಂಸಾರದಲ್ಲಿ ಇರಬೇಕಾದವರು ಎಷ್ಟಿದಾನೆ. ಮೊದಲನೇ ಸಾತ್ವಿಕ ವರ್ಗೀಕರಣ ಅಂತಿದೆಯಲ್ಲ, ಆ 3 ಮುಕ್ತಿಗೆ ಹೋಗೋರೆ, ಅದರಲ್ಲೇನು ಸಂಶಯ ಇಲ್ಲ. ಮುಂದೆ ಸಾತ್ವಿಕ ರಾಜಸರು, ಮುಂದೆ ರಾಜಸರಲ್ಲಿ ರಾಜಸ ಸಾತ್ವಿಕರು, ರಾಜಸರು, ರಾಜಸ ತಾಮಸರು ಅಂತ ಈಗೇನಿದ್ದಾರಲ್ಲ, ಅದರಲ್ಲಿ ಆ ರಾಜಸ ಸಾತ್ವಿಕರು ಅಂತ ಏನಿದ್ದಾರಲ್ಲ ಅವರು ಕೂಡ ಮುಕ್ತಿಗೆ ಹೋಗ್ತಾರೆ. ಅವರೇ ಮನುಷ್ಯೋತ್ತಮರು ಅಂತ ಕರೆಸ್ಕೊಂಡವರು. ರಾಜಸರು ಅಂತ ಏನಿದ್ದಾರಲ್ಲ ಅವ್ರು ಇಲ್ಲೇ ಇರ್ತಾರೆ, ಅವರು ಸಂಸಾರದಲ್ಲೇ ತೊಳಲಾಡ್ಕೊಂಡು ಮುಂದುವರಿತಾರೆ. ರಾಜಸ ತಾಮಸರು ಅಂತಿದ್ದಾರಲ್ಲ ಆ 3ನೇವರು, ಮತ್ತೆ ತಾಮಸರ 3 ವರ್ಗೀಕರಣ, ಇವರೆಲ್ಲ ದುರ್ಗತಿಗೆ ಹೋಗುವಂಥವ್ರು. ಆದ್ರಿಂದ ಈ ಮೂಲ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು, ಈಗ ಸದ್ಯ ನಾನು ಮಾತಾಡ್ತಾ ಇರೋ ವರ್ಣ ವ್ಯವಸ್ಥೆ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು. ಅದು ಈ ರಾಜಸ ಸಾತ್ವಿಕರು ಅಂತ ಏನಿದ್ದಾರಲ್ಲ ಮನುಷ್ಯೋತ್ತಮರು, ಅವರಿಗೆ ಮಾತ್ರ ಇರುವಂಥದ್ದು. ಸಾತ್ವಿಕರಾದಂತಹ ದೇವತೆಗಳಲ್ಲಿ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ವರ್ಗೀಕರಣ ಇಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ವರ್ಗೀಕರಣ ಇಲ್ಲ. ಅವರು ಕೆಲವು ಜಾತಿಗಳಿಗೆ ನಿಯಾಮಕರು ಮಾತ್ರ, ಅಭಿಮಾನಿಗಳು ಮಾತ್ರ. ಅವರು ದುರ್ಗತಿಗೆ ಹೋಗುವಂತಹ ತಾಮಸರಲ್ಲಿಯೂ ಕೂಡ ಈ ಸ್ವರೂಪಕ್ಕೆ ಸಂಬಂಧಪಟ್ಟ ವರ್ಗೀಕರಣ ಇಲ್ಲ. ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ವರ್ಗೀಕರಣ ಇರುವುದೆಲ್ಲ ರಾಜಸ ಸಾತ್ವಿಕರಲ್ಲಿ ಮಾತ್ರ. ವಿಶ್ವಾಮಿತ್ರ ಒಬ್ಬ ಋಷಿ ಮೂಲತಃ, ವಿಶ್ವಾಮಿತ್ರ ಒಬ್ಬ ದೇವತೆ ಮೂಲತಃ ಅನ್ನೋದನ್ನು ನಾವು ಪರಿಗಣಿಸಿದ್ರೆ, ಮೂಲ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಅವನಲ್ಲಿ ಬ್ರಾಹ್ಮಣತ್ವ ಇದೆಯೋ ಇಲ್ಲೋ ಅನ್ನೋ ಪ್ರಶ್ನೆಯೇ ಇಲ್ಲ. ದೇವತೆ ಆದ್ರಿಂದ ಈ ಭೂಲೋಕದಲ್ಲಿ ಹುಟ್ಟಿ ಬಂದಾಗ ಕ್ಷತ್ರಿಯನಾಗಿದ್ದ. ಯಾಕೆಂದ್ರೆ ಅವ್ರ ತಂದೆ ಇಂದ್ರ ಗಾಧಿ,
ಅವನು ಕೂಡ ಮೂಲತಃ ಒಬ್ಬ ದೇವತೆ. ಅವನು ಇಲ್ಲಿ ಹುಟ್ಟಿ ಬಂದಾಗ ಕ್ಷತ್ರಿಯ ರಾಜನಾಗಿದ್ದ. ವಿಶ್ವಾಮಿತ್ರನು ಅವನ ಮಗನಾಗಿ ಹುಟ್ಟಿ ಬಂದಾಗ ಕ್ಷತ್ರಿಯನಾಗಿದ್ದ ಅಷ್ಟೇ. ಒಂದು ಸ್ವಾರಸ್ಯದ ಸಂಗತಿ ಅಂತ ನಾನು ಎಷ್ಟೋ ಸರಿ ಆಲೋಚನೆ ಮಾಡಿದ್ದಿದೆ. ಇಂದ್ರನಿಗೆ ಮೂಲ ಹೆಸರು ಇಂದ್ರ ಅಂತ ಹೇಳಿ. ಈ ಅವತಾರ ಮಾಡಿದಾಗ ಅವನಿಗೆ ಅರ್ಜುನ ಅಂತ ಒಂದು ಬಾರಿ, ಗಾಧಿ ಅಂತ ಒಂದು ಬಾರಿ ಹೆಸರು, ಮತ್ತು ಏನೇನೋ ಹೆಸರುಗಳೆಲ್ಲ ಕಂಡು ಬರ್ತಿರ್ತದೆ. ವಾಲಿ ಅಂತ ಒಂದು ಹೆಸರು. ಈ ವಿಶ್ವಾಮಿತ್ರನಿಗೆ ಮೂಲ ಹೆಸರೇನು ಕಾಣಿಸೋದಿಲ್ಲ ಎಲ್ಲೋ. ಅಥವಾ ಮೂಲ ಹೆಸರು ಅವತಾರ ಮಾಡಿದಾಗ ಎರಡೂ ಹೆಸರುಗಳು ವಿಶ್ವಾಮಿತ್ರ ಅಂತಾನೆ ಇದ್ದಿರ್ಬೇಕು. ತುಂಬಾ ನಾನು ಒಬ್ಬನೇ ಕೂತ್ಕೊಂಡು ತುಂಬಾ ಇದನ್ನ ಆಲೋಚನೆ ಮಾಡಿದ್ದೇನೆ. ನೀವು ತಾರತಮ್ಯ ಕಕ್ಷಾಗಳನ್ನು ತೆಗೆದು ನೋಡಿದ್ರೆ ಅಲ್ಲೂ ಕೂಡ ವಿಶ್ವಾಮಿತ್ರ ಅಂತ ಹೆಸರು ಇರ್ತದೆ. ಇಲ್ಲಿ ಹುಟ್ಟಿ ಬಂದಾಗ ಇಲ್ಲೂ ವಿಶ್ವಾಮಿತ್ರ ಅಂತಾನೆ ಹೆಸರು. ಇಲ್ಲಿ ಅಂತೂ ಗಾದಿ ಚಕ್ರವರ್ತಿಯ ಮಗನಾಗಿ ಗಾಧಿಜಹ ಅಂತ ಅವನೇನು ಹೇಳ್ತಾರಲ್ಲ, ಆಗ ಅವನು ಹುಟ್ಟಿ ಬಂದದ್ದು ಅವತಾರ. ಅದು ಅವತಾರದಲ್ಲಿ ಅವನಿಗೆ ಕ್ಷತ್ರಿಯತ್ವ ಇತ್ತು. ಈ ಕ್ಷತ್ರಿಯತ್ವವನ್ನು ತೊಡ್ಕೊಂಡು ಅವನು ಆ ಬ್ರಾಹ್ಮಣತ್ವವನ್ನು ಪಡ್ಕೊಂಡ. ಅದು ಯಾವುದೋ ಅವನ ಸ್ವರೂಪಕ್ಕೆ ಸಂಬಂಧಪಟ್ಟದ್ದಲ್ಲ. ಸ್ವರೂಪ ಅನ್ನೋದು ದೇವತೆ ಅವನು. ಇನ್ನ ಈ ವೀತಹವ್ಯ ಮೊದಲಾದ ಕ್ಷತ್ರಿಯರಿದ್ದಾರಲ್ಲ, ಅವರು ಎಲ್ಲಿ ಸೇರಿದವರು, ಯಾವ ವರ್ಗೀಕರಣಕ್ಕೆ ಸೇರಿದವರು? 19ನೇ ಕಕ್ಷಾದಲ್ಲಿ ಕೆಲವು ಚಕ್ರವರ್ತಿಗಳ ಬಗ್ಗೆ ಹೇಳ್ತಾರೆ, ಪ್ರಹ್ಲಾದ ಮೊದಲಾದವರು ಅಲ್ಲಿ ಸೇರ್ತಾರ? ಅಥವಾ ಈಗ ಮನುಷ್ಯೋತ್ತಮರಿಗಿಂತ ಮೇಲೆ ಚಕ್ರವರ್ತಿಗಳು ಅಂತಿದ್ದಾರಲ್ಲ, ಅಲ್ಲಿ ಸೇರ್ತಾರ? ನಮ್ಗೆಲ್ಲೂ ಮಾರ್ಗದರ್ಶಿ ಪ್ರಮಾಣಗಳು ಕಾಣಿಸೋದಿಲ್ಲ. ಅದರಿಂದ ಅದು ಒಂದು ಗೊಂದಲಕ್ಕೆ ಕಾರಣವಾಗಿ ಉಳಿತದೆ. ಆದರೂ ನನ್ನ ಊಹೆ ಅಂತೆ, ಸುಮ್ಮನೆ ಊಹೆ ಮಾತ್ರ ಅದು, ಅವರು 19ನೇ ಕಕ್ಷಾದಲ್ಲಿ ಸೇರಿದವರು ಇರ್ಲಿಕ್ಕಿಲ್ಲ, ಚಕ್ರವರ್ತಿಗಳು ಗುಂಪಿನಲ್ಲಿ ಸೇರಿದವರು ಆಗಿದ್ದಿರಬೇಕು. ದೇವ, ಋಷಿ, ಪಿತೃ, ಚಕ್ರವರ್ತಿಗಳು ಅಂತ ಹೇಳ್ತಾರಲ್ಲ, ಅಲ್ಲಿ ಸೇರಿದವರು ಆಗಿರಬಹುದು ಅಂತ ನಂದೊಂದು ಊಹೆ. ಅವರಲ್ಲೂ ಕೂಡ ಅವರು ಮನುಷ್ಯರಲ್ಲ. ಮನುಷ್ಯರು ಅಂದ್ರೆ ಮನುಷ್ಯೋತ್ತಮರು ಮಾತ್ರ. ಮನುಷ್ಯೋತ್ತಮರಲ್ಲಿ ಮಾತ್ರ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ವರ್ಣ ವ್ಯವಸ್ಥೆ ಇರೋದು. ಈ ಚಕ್ರವರ್ತಿಗಳು ಇವರೆಲ್ಲ ಚಕ್ರವರ್ತಿಗಳು ಅಂತ ಆದ್ರೆ ಅವರಲ್ಲೂ ಕೂಡ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣ, ಕ್ಷತ್ರಿಯ ಅನ್ನೋದು ಏನಿಲ್ಲ. ಈ ಭೂಲೋಕದಲ್ಲಿ ಅವತರಿಸಿ ಬಂದಾಗ ಅವರಿಗೂ ಕೂಡ ಈ ಕ್ಷತ್ರಿಯರಾಗಿ ಹುಟ್ಟಿದ್ರು. ಕ್ಷತ್ರಿಯತ್ವವನ್ನು ತೊರೆದು ಬ್ರಾಹ್ಮಣರಾಗಿ ಸಾಧನೆ ಮಾಡಿದ್ರು. ಮುಂದೆ ಅವರು ತಮ್ಮ ಸ್ವರೂಪದಿಂದ ಮುಕ್ತಿಯಲ್ಲಿ ಮುಂದುವರಿಯುವಾಗ ಆಗ ಅವರು ಚಕ್ರವರ್ತಿಗಳಾಗಿ ಇರ್ತಾರಲ್ಲಿ. ದೇವ, ಋಷಿ, ಪಿತೃಗಳು ಚಕ್ರವರ್ತಿಗಳಾಗಿ ಅಲ್ಲಿ ಮುಂದುವರಿತಾರೆ. ಹಾಗಾಗಿ ಇಲ್ಲಿ ಕೇಳ್ತಾ ಇರೋದು, ಯುಧಿಷ್ಠಿರ ಕೇಳ್ತಾ ಇರೋದು ಯಾವುದನ್ನ? ಭೀಷ್ಮರು ಉತ್ತರ ಕೊಟ್ಟದ್ದು ಯಾವುದನ್ನ? ಇಷ್ಟೆಲ್ಲ ವಿಚಾರ ಮಾಡಿದಾಗ ಬಹಳ ಗೊಂದಲ ಆಗಿ ಉಳಿದಿರ್ತದೆ. ಹಾಗಾದ್ರೆ ಈ ಯುಧಿಷ್ಠಿರನಿಗೆ ಇದೆಲ್ಲ ಗೊತ್ತು. ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ವರ್ಣ ವ್ಯವಸ್ಥೆ ಅದಿರೋದು ಕೇವಲ ಈ ಮನುಷ್ಯರಲ್ಲಿ ಮಾತ್ರ ಅಂತ ಅವನಿಗೆ ಗೊತ್ತಿದೆ. ಮನುಷ್ಯೋತ್ತಮರಲ್ಲಿ ಮಾತ್ರ ಅಂತ ಅವನಿಗೆ ಗೊತ್ತಿದೆ. ದೇವೋತ್ತಮರಲ್ಲಿ ಅದಿಲ್ಲ ಅಂತ ಅವನಿಗೆ ಗೊತ್ತಿದೆ. ಆದ್ರೂ ಅವನು ಯಾವುದನ್ನ ಕುರಿತು ಕೇಳ್ತಾ ಇದ್ದಾನೆ? ಅವನು ಕೇಳ್ತಾ ಇರೋದು ಈ ಸ್ವರೂಪಕ್ಕೆ ಸಂಬಂಧಪಟ್ಟದ್ರ ಬಗ್ಗೆನೂ ಸ್ವಲ್ಪ ಕೇಳಿದ್ದಾನೆ. ದೇಹಕ್ಕೆ ಸಂಬಂಧಪಟ್ಟಂತಹ ವರ್ಣ ವ್ಯವಸ್ಥೆ ಬಗ್ಗೆ ಅವನ್ ಹೆಚ್ಚು ಕೇಂದ್ರೀಕರಣ ಇದೆ ಅಂತ ಅವನ ಪ್ರಶ್ನೆ ನೋಡಿದ್ರೆ ಕಾಣಿಸ್ತದೆ. ಇಲ್ಲಿ ಅದಕ್ಕೆ ಉತ್ತರ ಕೊಡುವಾಗ, ಯಾಕಂದ್ರೆ ಅವನು ಪ್ರಶ್ನೆ ಕೇಳುವಾಗ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು, ದೇಹಕ್ಕೆ ಸಂಬಂಧಪಟ್ಟದ್ದು ಅಂತ ವಿವರವಾಗಿ ಅವನ ಪ್ರಶ್ನೆ ಕೇಳಲಿಲ್ಲ. ಉತ್ತರ ಕೊಡುವಾಗ ಇವರು ಕೂಡ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು ಹೀಗೆ, ದೇಹಕ್ಕೆ ಸಂಬಂಧಪಟ್ಟದ್ದು ಹಾಗೆ ಅಂತ ಇವರು ಕೊಡಲಿಲ್ಲ ಭೀಷ್ಮರು. ಹಾಗೆ ಅವ್ರು ಏನ್ ಪ್ರಶ್ನೆ ಕೇಳಿದ್ರು, ಅವ್ರು ಉತ್ತರ ಏನು ಕೇಳಿದ್ರು, ಉತ್ತರ ಏನು ಕೊಟ್ರು ಅಂತ ನಮಗೆ ಕೇವಲ ಅವಿಷ್ಟೇ ಮಾತುಗಳನ್ನು ನೋಡಿದ್ರೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಶಾಸ್ತ್ರದಲ್ಲಿ ಬೇರೆ ಬೇರೆ ಕಡೆ ಬಂದಿರೋ ಮಾತುಗಳನ್ನು ಗಮನಿಸಿದಾಗ ಮಾತ್ರವೇ ಇದ್ರ ಬಗ್ಗೆ ಒಂದಿಷ್ಟೇನಾದ್ರೂ ನಮಗೆ ತಿಳಿಯೋದು ಸಾಧ್ಯ ಅಂತ ನನಗೆ ಕಾಣಿಸೋದು. ಈಗ ಆ ಮತಂಗನ ಬಗ್ಗೆ ಬಂತಲ್ಲ, ಮತಂಗ, ನೀನು ಬ್ರಾಹ್ಮಣ ಸ್ತ್ರೀಯಲ್ಲಿ ಕ್ಷೌರಿಕನಿಂದ ಹುಟ್ಟಿದವನು, ನೀನು ಚಾಂಡಾಲನಾದ್ರಿಂದ ನಿನಗೆ ಬ್ರಾಹ್ಮಣತ್ವ ಸಿಗೋದು ಸಾಧ್ಯ ಇಲ್ಲ ಅಂತ ಇಂದ್ರ ಹೇಳಿದ. ಆದ್ರೆ ವೀತಹವ್ಯಾದಿಗಳು ಮೊದಲಾದವರು ಕ್ಷತ್ರಿಯರಾಗಿಬಿಟ್ರು. ಇದನ್ನ ಕೇಳಿದಾಗ ನಮ್ಗೆ ಬರೋ ದೊಡ್ಡ ಗೊಂದಲ. ಹಾಗಾದ್ರೆ ಎಷ್ಟೇ ಸಾಧನೆ ಮಾಡಿದ್ರು, ಅಷ್ಟು ದೀರ್ಘವಾದ ತಪಸ್ಸನ್ನು ಮಾಡಿದ್ರು, ಜ್ಞಾನ ಮತ್ತು ವೈರಾಗ್ಯಾದಿಗಳನ್ನು ಗಳಿಸಿದ್ರು, ಶ್ರವಣ ಮರಣಾದಿಗಳನ್ನು ಮಾಡಿದ್ರು, ಆ ಶೂದ್ರ, ಮತಂಗ ಮೊದಲಾದವರಿಗೆ, ಚಾಂಡಾಲ ಮೊದಲಾದವರಿಗೆ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು ಬೇಡ, ಈ ಶರೀರಕ್ಕೆ ಸಂಬಂಧಪಟ್ಟಂತೆ ಆದ್ರೂ ಬ್ರಾಹ್ಮಣತ್ವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲವೇನು? ಇಲ್ಲ ಅಂದ್ರೆ ಅದು ಅನ್ಯಾಯ ಆಗೋದಿಲ್ಲೇನು ಅಂತೆಲ್ಲಾ ಪ್ರಶ್ನೆಗಳು ನಮ್ಮ ತಲೆಯೊಳಗೆ ಒಮ್ಮೆಲೆ ಹೇಳ್ತವೆ. ಉತ್ತರ ಏನು ಹೇಳ್ಬಹುದು ಅಂದ್ರೆ, ನಾವು ಶಾಸ್ತ್ರದ ಕಥೆಗಳನ್ನು ಓದುವಾಗ ಅಲ್ಲೊಂದು ಹೇಳಿಕೆ, ಸ್ಟೇಟ್ಮೆಂಟ್ ಕಾಣಿಸ್ತದೆ. ಇದನ್ನ ಎಷ್ಟೋ ಬಾರಿ ಹಿಂದೆ ಕೂಡ ಹೇಳಿದ್ದೇನೆ. ಒಂದು ಸ್ಟೇಟ್ಮೆಂಟು ಜನಸಾಮಾನ್ಯರು ಎಲ್ರಿಗೂ ಸಂಬಂಧಪಟ್ಟಂತೆ ಈ ಸ್ಟೇಟ್ಮೆಂಟು ಅಂತ ಕೇಳಿ ಬರ್ತದೆ. ಹಾಗೆ ಸ್ಥೂಲ ದೃಷ್ಟಿಗೆ ಹಾಗೆ ಕಾಣಿಸ್ತದೆ. ಅದಿರೋದು ಯಾವನೋ ಒಬ್ಬನಿಗೆ ಸಂಬಂಧಪಟ್ಟದ್ದಾಗಿರ್ತದೆ. ಆದ್ರೆ ಯಾರೋ ಒಬ್ಬರಿಗೆ ಸಂಬಂಧಪಟ್ಟದ್ದು ಅಂತ ಶಾಸ್ತ್ರಕಾರ ಹೇಳೋದಿಲ್ಲ. ಎಲ್ರಿಗೂ ಸಂಬಂಧಪಟ್ಟದ್ದೇನೋ ಅಂತ ಭ್ರಮೆ ಬರುವಂತೆ ಹೇಳಿಬಿಡ್ತಾರೆ. ಇನ್ನು ಕೆಲವು ಕಡೆ ಇದು ಎಲ್ರಿಗೂ ಸಂಬಂಧಪಟ್ಟದ್ದಾಗಿರ್ತದೆ,
ಯಾರೋ ಒಬ್ಬ ವ್ಯಕ್ತಿಯನ್ನು ಕುರಿತು ಹೇಳಿಬಿಡ್ತಾರೆ, ಅದು ಉಳಿದವ್ರು ನಮಗೆ ಸಂಬಂಧವಿಲ್ಲ, ನಾವು ಅದನ್ನು ಮಾಡಬೇಕಾಗಿಲ್ಲ ಅಂತ ಅವರು ತಟಸ್ಥರಾಗಿಬಿಡ್ತಾರೆ, ಅಂತೂ ವಂಚಿತರಾಗಿಬಿಡ್ತಾರೆ. ಇಂಥದೆಲ್ಲ ಶಾಸ್ತ್ರದಲ್ಲಿ ಇಂಥ ಅನೇಕ ವಿಚಿತ್ರಗಳು ಕಂಡೇ ಕಾಣ್ತವೆ. ಅದಕ್ಕೊಂದು ಉದಾಹರಣೆ ಮತ್ತೊಂದು ಬಾರಿ ನಾನು ನೆನಪು ಮಾಡ್ಬೇಕೀಗ. ಹಿಂದೆ ಯಾರು ಕೇಳಿಲ್ವೋ ಅವರ ದೃಷ್ಟಿಗೆ, ಮಕ್ಕಳಿಲ್ಲದೆ ಇದ್ದವ್ರಿಗೆ ಸದ್ಗತಿ ಇಲ್ಲ ಅಂತ ಹೇಳಿದಾಗ ಒಂದು ಜನರಲ್ ಸ್ಟೇಟ್ಮೆಂಟ್ ಇದು, ಮಕ್ಕಳಿಲ್ಲದೆ ಇದ್ದವ್ರಿಗೆ ಸದ್ಗತಿ ಇಲ್ಲ. ಇದನ್ನು ಕೇಳಿದವರು ಮಕ್ಕಳಿಲ್ಲದೆ ಇದ್ದವರೆಲ್ಲರೂ ಕೂಡ ಸಂಕಟ ಪಡಬೇಕು, ಹಾಗ ನಮ್ಮ ಗತಿ ಏನು, ನಮ್ಗೆ ಸದ್ಗತಿ ಆಗೋದು ಹೇಗೆ ಅಂತ ಹೇಳಿ. ವಸ್ತುತಃ ಆ ಸ್ಟೇಟ್ಮೆಂಟ್, ಆ ಹೇಳಿಕೆ ಎಲ್ರಿಗೂ ಸಂಬಂಧಪಟ್ಟಂತೆ ಅಂತ ಕಾಣಿಸಿದ್ರು ಕೂಡ ಎಲ್ರಿಗೂ ಸಂಬಂಧಪಟ್ಟದ್ದು ಅಲ್ಲ ಅದು. ಹಾಗೂ ತಾತ್ಪರ್ಯದಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಒಂದ್ 2-3 ಕಡೆ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಾಗ ನಮಗದು ತಿಳುವಳಿಕೆಗೆ ಬರ್ತದೆ. ಯಾರೋ ಒಬ್ಬ ವೇನ ಚಕ್ರವರ್ತಿಗೆ, ಒಬ್ಬ ಪಾಂಡು ಚಕ್ರವರ್ತಿಗೆ ಮಾತ್ರ ಸಂಬಂಧಪಟ್ಟ ಮಾತದು. ಉಳಿದವರೆಲ್ರಿಗೂ ಕೂಡ ಮಕ್ಕಳಿಲ್ಲದೆ ಇದ್ರೆ ಸದ್ಗತಿ ಇಲ್ಲ ಅಂತ ಏನಿಲ್ಲ. ಅಂತೂ ನಾಣ್ಯ ಪಂಥ ವಿದ್ಯತೆ ಅಯನಾಯ, ಜ್ಞಾನದಿಂದಲೇ ಮುಕ್ತಿ ಆಗ್ಬೇಕೇ ಹೊರತು ಮಕ್ಕಳನ್ನು ಪಡ್ಕೊಂಡಿದ್ರಿಂದಾಗಲಿ ಪಡ್ಕೊಳ್ಳದೆ ಇದ್ದಿಂದಾಗಲಿ ಅದರಿಂದ ಏನು ಸಂಬಂಧ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತದೆ. ಆ ದೃಷ್ಟಾಂತವನಿಗೆ ನೆನಪು ಮಾಡಿದೆ. ಅದರಂತೆ ಮತಂಗ, ನೀನು ಈ ಬ್ರಾಹ್ಮಣತ್ವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ. ಅದು ಎಲ್ರಿಗೂ ಸಂಬಂಧಪಟ್ಟದ್ದಿರ್ಲಿಕ್ಕಿಲ್ಲ ನನ್ನ ಊಹೆ. ಯಾಕಂದ್ರೆ ಇಂಥ ಸಣ್ಣ ಸಣ್ಣ ವಿಷಯಗಳಿಗೆ ಆಚಾರ್ಯ ನಿರ್ಣಯ ಕೊಟ್ಟಿಲ್ಲ ತಾತ್ಪರ್ಯ ನಿರ್ಣಯದಲ್ಲಿ. ಇದು ಎಲ್ಲಾ ಜನಸಾಮಾನ್ಯರಿಗೂ ಸಂಬಂಧಪಟ್ಟಂತ ಹೇಳಿಕೆ ಆಗಿರ್ಲಿಕ್ಕಿಲ್ಲ. ಇದು ಆ ಒಬ್ಬ ವ್ಯಕ್ತಿಗೆ, ನೀನೀಗ ಮತಂಗನಾಗಿರುವುದರಿಂದ ನಿನಗೆ ಬ್ರಾಹ್ಮಣತ್ವ ಸಿಗೋದಿಲ್ಲ, ಉಳಿದವರಿಗೆ ಸಿಗೋದಿಲ್ಲ ಅಂತಿಲ್ಲ. ಉಳಿದವರಿಗೆ ಅನೇಕ ಜನರಿಗೆ ಅಂತ ಸ್ಥಿತಿಯಲ್ಲೂ ಕೂಡ ಬ್ರಾಹ್ಮಣತ್ವಕ್ಕೆ ಏರ್ಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ಇದನ್ನು, ಈ ಹೇಳಿಕೆಯನ್ನು ನಾವು ಸಾಮಾನ್ಯೀಕರಣ ಮಾಡಿಕೊಂಡು, ಜನರಲೈಸ್ ಮಾಡಿಕೊಂಡು ಇಂಥದ್ದು ದೊಡ್ಡ ಅನ್ಯಾಯ ಇದು ಅಂತ ನಾವು ಅದನ್ನ ಆಕ್ಷೇಪಿಸಬೇಕಾಗಿಲ್ಲ. ಇದು ಒಂದು ಸಂಭಾವ್ಯ ಪರಿಹಾರ. ನಾನು ಹೇಳಿದ್ದೇನೆ, ಆದರೆ ಇದನ್ನ ಎಲ್ಲರೂ ಪರಾಮರ್ಶೆ ಮಾಡಿ ಇದನ್ನು ಆಲೋಚನೆ ಮಾಡಬೇಕು. ಮತ್ತೆ ನಮಗೆ ಇದಕ್ಕೆಲ್ಲಕ್ಕೂ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಷಯಗಳನ್ನ ಆಲೋಚನೆ ಮಾಡಬೇಕಾಗ್ತದೆ. ಏನಂದ್ರೆ, ನೀನು ಮತಂಗನಾಗಿದ್ದಿ, ನಿನಗೀಗ ಬ್ರಾಹ್ಮಣತ್ವ ಸಾಧ್ಯ ಇಲ್ಲ ಅಂತ ಹೇಳಿದ್ರಲ್ಲ, ಒಬ್ಬೊಬ್ಬ ವ್ಯಕ್ತಿಯ ಸಾಧನೆ ಬೇರೆ ಬೇರೆ ಮಟ್ಟದ್ದೇ ಇರ್ತದೆ. ನಿನಗೆ ಬ್ರಾಹ್ಮಣತ್ವ ಸಾಧ್ಯ ಇದೆ, ನೀನೀಗ ಮಾಡಿರೋ ತಪಸ್ಸು ಸಾಲದು ಅಂತಲೂ ಅಲ್ಲೊಂದು ದೃಷ್ಟಿಕೋನ ಇರ್ಬೋದಲ್ಲ. ಉಳಿದವರ ದೃಷ್ಟಿಗೆ ನೋಡಿದ್ರೆ ಬಹಳ ದೊಡ್ಡ ತಪಸ್ಸೇ ಅದು. ಆದ್ರೆ ಆ ವ್ಯಕ್ತಿಯ ಅರ್ಹತೆ ಇನ್ನೂ ದೊಡ್ಡದಿದ್ದರೆ, ಅಷ್ಟು ತಪಸ್ಸನ್ನ ಅವನಿನ್ನೂ ಮಾಡಿಲ್ದೆ ಹೋದ್ರೆ ಉಳಿದವ್ರ ಕಣ್ಣಿಗೆ ದೊಡ್ಡ ತಪಸ್ಸು ಅಂತ ಕಾಣಿಸ್ತು. ಇನ್ನೂ ಅವನು ಹೆಚ್ಚು ಮಾಡಬೇಕಾಗಿದ್ದಾಗ ಅವನಿಗೆ ಇಂದ್ರ ವೈಯಕ್ತಿಕವಾಗಿ ಬಂದು ಹೇಳಿದ ಮಾತು, ಯಸ್ಯ ಯತ್ರ ಯಥಾವೃತ್ತಿ ವಿಹಿತ ತೇನ ಮುಕ್ತಿರ್ಭವೇತ್ ತಸ್ಯ ತಮ್ ಗುರು ವೇದ ಸರ್ವವಿತ್. ನಾವು ಅನೇಕ ಸಂಗತಿಗಳನ್ನು ಭಾಗವತ ತಾತ್ಪರ್ಯಾದಿಗಳ ಕಡೆಯಿಂದ ಇಲ್ಲಿ ತಗೊಳ್ಬೇಕಾಗ್ತದೆ. ಯಾರಿಗೆ ಹೇಗೆ ಮುಕ್ತಿ ಆಗಬೇಕು, ಯಾರು ಯಾವ ರೂಪವನ್ನು ಉಪಾಸನೆ ಮಾಡಬೇಕು, ಎಷ್ಟು ತಪಸ್ಸು ಮಾಡಬೇಕು, ಯಾವ ಆಶ್ರಮದಲ್ಲಿರಬೇಕು, ಇದನ್ನೆಲ್ಲ ಆಯಾ ಸ್ವರೂಪ ಗುರುವಾದವನ್ನು ತಿಳಿಸಬೇಕು ಅಂತ ಭಾಗವತ ತಾತ್ಪರ್ಯದಲ್ಲಿ ಅನೇಕ ಕಡೆ ಬಂದಿದೆ. ತಮ್ಮ ಗುರು ವೇದ ಸರ್ವವಿತ್. ಯಾವನೋ ಒಬ್ಬ ಗೃಹಸ್ಥನಾಗಿ ಬದುಕಬೇಕಾದ ರಾಜ ಒಬ್ಬ, ನಾನು ಗೃಹಸ್ಥಾಶ್ರಮವನ್ನು ತ್ಯಾಗ ಮಾಡ್ತೀನಿ ಅಂತ ಹೊರಟಾಗ, ನೀನು ಹಾಗೆ ಮಾಡ್ತಕ್ಕದ್ದಲ್ಲ ಅಂತ ಕೆಲವು ಬಾರಿ ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ಕೆಲವು ಬಾರಿ ಇಂದ್ರ ಬಂದು ಹೇಳ್ತಾನೆ. ಇಂದೊಮ್ಮೆ ನಾವಿನ್ ಶಾಂತಿ ಪರ್ವದಲ್ಲಿ ನೋಡಿದ್ದೇವೆ, ಕೌಶಿಕ ಅಂತ ಒಬ್ಬ ಬ್ರಾಹ್ಮಣ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೊರಟಿರ್ತಾನೆ. ಅವನಿಗೆ ನೀನು ಆತ್ಮಹತ್ಯೆ ಮಾಡ್ಕೊಳ್ತಕ್ಕದ್ದು ಸರಿಯಲ್ಲ ಅಂತ ಬೋಧನೆ ಮಾಡ್ತಾನೆ ಇಂದ್ರ. ಇಂದ್ರ ಮನೋಭಿಮಾನಿ ಅನ್ನೋದನ್ನ ನಾವು ನೋಡ್ಕೊಳ್ಬೇಕು. ಮನಸ್ಥೂಲಂತ ವಾಸವ ಅಂತ ಉಪನಿಷತ್ ಪ್ರಸ್ಥಾನದಲ್ಲಿದೆ. ಸ್ಥೂಲ ಮನಸ್ಸಿಗೆ ಅಭಿಮಾನಿ ಇಂದ್ರನು ಕೂಡ ನಮ್ಮ ಮನಸ್ಸನ್ನ ನಾವು ಎಲ್ಲಿ ತಗೊಂಡು ಹೋಗ್ಬೇಕು, ಎಲ್ಲಿ ತಗೊಂಡು ಹೋಗಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ ನಮಗೆ ಮಾರ್ಗದರ್ಶನ ಮಾಡಬೇಕಾದವನು. ಮತ್ತೆ ಅವನು ಯಜ್ಞಕ್ಕೂ ಕೂಡ ಅಭಿಮಾನಿ ಇಂದ್ರ. ಇಂಥ ಎಲ್ಲ ಬೋಧನೆಗಳನ್ನು ಅವನು ಮಾಡ್ತಾನೆ. ಅಲ್ಲಿ ಬಂದು ಯಾರು ಯಾವ ಕೆಲಸಗಳನ್ನು ಮಾಡಬೇಕು, ಅವ್ರ ಸ್ಥಾನ ಎಷ್ಟು, ಅವ್ರಿನ್ನೂ ಎಲ್ಲಿ ಮುಂದುವರಿಬೇಕಾಗಿದೆ, ಇಂಥದನ್ನೆಲ್ಲ ಆಯಾ ವ್ಯಕ್ತಿಗಳ ಕಡೆಯಿಂದ ಅವ್ರು ಮಾಡಿಸ್ತಾನೆ. ಹೀಗಿರುವಾಗ ಇವನಿಗೆ, ಈ ಪ್ರಸ್ತುತ ಮತಂಗನಿಗೆ ಹೀಗಾಗಲಿಲ್ಲ, ಅವನಿಗೆ ಬ್ರಾಹ್ಮಣತ್ವ ಸಿಗಲಿಲ್ಲ ಅಂತ ಅನ್ನೋದು ಯಾರೋ ಹೊರಗಡೆ ನಿಂತು ನೋಡುವವರಿಗೆ, ಮತಂಗನ ಸ್ವರೂಪ ಏನು ಅಂತೂ ನಮಗೆ ಗೊತ್ತಿಲ್ಲ, ಇಂದ್ರ ಯಾವ ಉದ್ದೇಶದಿಂದ ಮಾತಾಡ್ತಿದ್ದಾನೆ ಅಂತೂ ಗೊತ್ತಿಲ್ಲ, ಇವನು ಏನು ಕೇಳ್ತಿದ್ದಾನೆ, ಅವನು ಏನು ಹೇಳ್ತಿದ್ದಾನೆ ಅನ್ನೋದು ಅವರಿಬ್ಬರಿಗೆ ಮಾತ್ರ ತಿಳಿಬೇಕಾದದ್ದು. ಭೀಷ್ಮ ಏನ್ ಹೇಳಿ, ಯುಧಿಷ್ಠಿರ ಏನ್ ಪ್ರಶ್ನೆ ಕೇಳಿದ, ಭೀಷ್ಮ ಏನ್ ಉತ್ತರ ಹೇಳಿದ್ದ ಅಂತ ಅನ್ನೋದು ಅವರಿಗೆ ಹೇಗೆ ತಿಳಿಯುತ್ತೋ, ಪೂರ್ಣವಾಗಿ ನಮ್ಮಂಥವರಿಗೆ ಅದು ಅವಲೋಕನಕ್ಕೆ ಬರೋದಿಲ್ವ, ಹಾಗೆ ಇಂಥದ್ದು ಒಂದು ಪ್ರಸಂಗ ಇದಾಗಿರಬಹುದು. ಆದ್ರಿಂದ ಇದು, ಈ ಹೇಳಿಕೆಯನ್ನ ಕೆಳ ವರ್ಗದವರು, ಕೆಳ ಜಾತಿಯವರು ಬ್ರಾಹ್ಮಣತ್ವವನ್ನು ಪಡ್ಕೊಳ್ಬಾರ್ದು ಅನ್ನೋ ಒಂದು ಹೇಳಿಕೆಯನ್ನ ಸಾಮಾನ್ಯೀಕರಣ ಮಾಡಿಕೊಂಡು ನಾವು ಅದನ್ನು ಆಕ್ಷೇಪಿಸಬಾರ್ದು. ಹಾಗೆ ಆಲೋಚನೆ ಮಾಡೋದಕ್ಕಿಂತ ಮುಂಚೆ ಶಾಸ್ತ್ರದ ಅನೇಕ ಬೇರೆ ಬೇರೆ ಕಡೆ ಉಕ್ತವಾದಂತಹ ದೃಷ್ಟಿಕೋನಗಳನ್ನೆಲ್ಲ ಗಮನದಲ್ಲಿ ತಗೊಳ್ಬೇಕಾಗ್ತದೆ. ಅದರಿಂದ ಹಾಗೆ ಆಲೋಚನೆ ಮಾಡಬಾರದು ಅಂತ ಅದರ ತಾತ್ಪರ್ಯ. ಕ್ಷತ್ರಿಯರು
ಅವರು ಆ ಸಾಧನೆ ಮುಗಿಸ್ಲಿಕ್ಕೆ ಬಂದಿದ್ರು. ಇದನ್ನು ಗಮನಿಸಬೇಕು. ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಸ್ವರೂಪ ಯೋಗ್ಯತಾ ಅನ್ನೋದು ಒಂದು ಘಟ ಇದ್ದಂತೆ. ನನ್ನ ಸ್ವರೂಪ ಯೋಗ್ಯತಾನೂ ಒಂದು ಗಡಿಗೆ, ಅವರ ಸ್ವರೂಪ ಯೋಗ್ಯತಾನೂ ಒಂದು ಗಡಿಗೆ. ನಿಮ್ಮ ಸ್ವರೂಪ ಯೋಗ್ಯತಾ ಅಥವಾ ಮತ್ತೊಬ್ಬರ ಸ್ವರೂಪ ಯೋಗ್ಯತಾ ಇವೆರಡೂ ಒಂದೊಂದು ಗಡಿಗೆ ಅಂತಾನೆ. ಅವು ಪೂರ್ಣ ತುಂಬಬೇಕು. ನಿಮ್ಮದಿನ್ನೂ ಅರ್ಧ ಇದ್ದಾಗ, ನಿಮ್ಮದು ಅರ್ಧ ಇದೆ, ಅವ್ರದ್ದು ಮುಕ್ಕಾಲು ಭಾಗ ತುಂಬಿದೆ. ಹಾಗಿರುವಾಗ ನಿಮ್ದಿನ್ನೂ ವಿಳಂಬ ಇರುವಂತೆ ಕಾಣಿಸ್ತದೆ, ಅವ್ರದ್ದು ಇನ್ನೇನು ಸ್ವಲ್ಪ ಕಾಲದಲ್ಲಿ ಅದು ತುಂಬಿ ಹೋಗುವಂತೆ ಕಾಣಿಸ್ತದೆ. ನಿಮಗೆ ಅನ್ಯಾಯ ಮಾಡಿದ್ರು ಅಂತ ಯಾರು ಅಂತಾರ? ಯಾಕೆಂದ್ರೆ ನಿಮ್ಮ ಕೊಡವೇ ದೊಡ್ಡದಿದೆ, ಇನ್ನು ಅವ್ರು ಮತ್ತೊಬ್ಬರು ಕೊಡ ಇನ್ನೂ ಸಣ್ಣದಿದ್ದಾಗ ಸಣ್ಣ ಕೊಡ ಬೇಗ ತುಂಬುತ್ತದೆ, ದೊಡ್ಡ ಕೊಡ ವಿಳಂಬವಾಗಿ ತುಂಬುತ್ತದೆ. ಇಂಥವೆಲ್ಲ ದೃಷ್ಟಿಕೋನಗಳು ಆ ಉಪದೇಶ ಮಾಡುವ ಗುರುವಿನಲ್ಲಿ, ಅದನ್ನ ಕೇಳಿ ಮಾರ್ಗವನ್ನು ಅನುಸರಿಸಬೇಕಾದ ಶಿಷ್ಯನಲ್ಲೆಲ್ಲ ಇವಿರ್ತವೆ. ಅವರಿಗೆ ಅದು ಗೊತ್ತಿರ್ತದೆ, ಬೇರೆಯವ್ರಿಗೆ ಗೊತ್ತೇ ಆಗೋದಿಲ್ಲ. ಬೇರೆಯವರು ಸುಮ್ಮನೆ ಆಕ್ಷೇಪ ಮಾಡಿಕೊಂಡು ತಮ್ಮ ಮನಸ್ಸನ್ನು ತಮ್ಮ ಮಾತನ್ನು ಹಾಳು ಮಾಡ್ಕೊಂಡಂತಾನೆ ಆಯ್ತಷ್ಟೇ. ಇದನ್ನೆಲ್ಲ ಗಮನಿಸಬೇಕು ಅಂತ ಒಂದು ಆಲೋಚನೆ. ಆದ್ರಿಂದ ಆ ವೀತಹವ್ಯನ ಕಥೆಯಾಗಲಿ, ವಿಶ್ವಾಮಿತ್ರನ ಕಥೆಯಾಗಲಿ, ಮತಂಗನ ಕಥೆಯಾಗಲಿ ತುಂಬಾ ಬೇರೆ ಬೇರೆ ಪ್ರಸಂಗದಲ್ಲಿ ಬೇರೆ ಬೇರೆ ಸ್ವರೂಪ ಯೋಗ್ಯತೆಯ ಬೇರೆ ಬೇರೆ ಹಿನ್ನೆಲೆಯ ಸಾಧಕರನ್ನು ಕುರಿತಾಗಿರುವಂತಹ ಸಾಧ್ಯತೆ ಇದೆ. ಆದರೆ ಏನು ಅಂತ ಹೇಳಲಿಕ್ಕೆ ನಮಗೆ ವ್ಯಾಖ್ಯಾನದ ಪರಂಪರೆ ಇಲ್ಲ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಎಲ್ಲವನ್ನೂ ಹೇಳಲಿಲ್ಲ. ಅದರಿಂದ ಅದೊಂದು ಸಮಸ್ಯೆಯಾಗಿ ಉಳಿತದೆ. ಅದರಂತೆ ಇಷ್ಟು ಬಿಟ್ರೆ ಅನೇಕ ಜನ ಬ್ರಾಹ್ಮಣತ್ವಕ್ಕೆ ಏರಿದವರು ಇದರ ಉದಾಹರಣೆಗಳೆಲ್ಲ ಇದ್ದೇ ಇವೆ. ನಾವು ಈ ಹಿಂದೆ ಇದನ್ನ ಈ ವರ್ಣ ವ್ಯವಸ್ಥೆ ಕುರಿತಾಗಿ ನೋಡುವಾಗ ನೋಡೇ ಇದ್ದೀವಿ, ಅದೇನು ಹೊಸದಲ್ಲ ನಮಗೆ. ವ್ಯಾಸರು ಸತ್ಯವತಿಯಲ್ಲಿ ಜನಿಸಿದರು. ಸತ್ಯವತಿ ಬೆಸ್ತರ ಹೆಣ್ಮಗಳಾಗಿದ್ದವಳು. ಅವಳು ಕ್ಷತ್ರಿಯ, ಮೂಲತಃ ಉಪರಿಚರ ವಸುವಿನ ಮಗಳು ಹೌದು. ಆದರೆ ಸಮಾಜಕ್ಕೆ ಆ ಪರಿಸ್ಥಿತಿಯಲ್ಲಿ ಅವಳು ಉಪರಿಚರಣ ವಸುವಿನ ಮಗಳು, ಕ್ಷತ್ರಿಯ ಸ್ತ್ರೀ ಅಂತ ಗೊತ್ತಿರಲಿಲ್ಲ. ಬೆಸ್ತರ ಮಗಳು ಅಂತಲೇ ಅವಳು ಪರಿಗಣಿತಳಾಗಿದ್ಲು. ಅಂಥವಳಲ್ಲಿ ಹುಟ್ಟಿದಂತಹ ವೇದವ್ಯಾಸರು ಮತ್ತೆ ಶ್ರೇಷ್ಠತೆಯನ್ನು ಪಡ್ಕೊಂಡ್ರು. ರಾಮ ಶಬರಿಯನ್ನ ಸಮೀಪಿಸಿ ಅವಳನ್ನು ಹರಸಿ ಅವಳಿಗೆ ಸದ್ಗತಿ ಕೊಟ್ಟದ್ದು ಗೊತ್ತಿದೆ. ಪ್ರತಿಯೊಬ್ಬರಿಗೂ ಕೂಡ ಸದ್ಗತಿ ಅಂತ ಅನ್ನೋದು ಸಾಧ್ಯ ಆಗೇ ಆಗ್ತದೆ ಅವರವ್ರ ಭಕ್ತಿಗನುಸಾರವಾಗಿ. ಆದರೆ ಯಾರು ಯಾವಾಗ ಎಷ್ಟು ಸಾಧನೆ ಮಾಡಬೇಕು, ತಮ್ಮ ಸ್ವರೂಪಯೋಗ್ಯತೆಯನ್ನು, ತಮ್ಮ ಮೂಲ ಶಕ್ತಿಯನ್ನ, ತಮ್ಮ ಸ್ವರೂಪವನ್ನು ಮೀರಿ ಸಾಧನೆ ಮಾಡಬಾರದು, ಇದೆಲ್ಲವೂ ಆಯಾ ಗುರುಗಳಿಗೆ ಗೊತ್ತಾಗ್ತದೆ. ಆ ಗುರುಗಳಿಗೆ ಗೊತ್ತಾದಾಗ ಅವರ ತತ್ಕಾಲದಲ್ಲಿ ಆ ಶಿಷ್ಯನ ಹತ್ರ ಬಂದು ಅವನಿಗೆ ಏನ್ ಮಾಡಿಸ್ಬೇಕು ಅದನ್ನ ಮಾಡಿಸ್ತಾರೆ. ಹೀಗೆ ಬೇರೆ ಕಡೆ ಬಂದಿರುವಂತಹ ಮಾತುಗಳನ್ನೆಲ್ಲ ನಾವು ಗಮನಿಸಬಹುದು. ಈ ಬ್ರಾಹ್ಮಣರಾಗಿ ಕ್ಷತ್ರಿಯರಾಗಿ ಹುಟ್ಟಿಯೂ ಕೂಡ ಬ್ರಾಹ್ಮಣತ್ವವನ್ನು ಪಡ್ಕೊಂಡದ್ದು ಕೆಲವು ಕಡೆ ಬೇರೆ ಕಡೆ ಕಂಡು ಬರ್ತದೆ. ನಾವೀಗ ಮಹಾಭಾರತದಲ್ಲಿ ಇಲ್ಲಿ ನೋಡಿದ್ವಿ. ಭಾಗವತದಲ್ಲಿ 5ನೇ ಸ್ಕಂದದ 4ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ವೃಷಭದೇವನ ಮತ್ತು ಜಯಂತಿ ದೇವಿ ಅವರಿಬ್ರು ಪತಿ ಪತ್ನಿಯರು. ವೃಷಭದೇವ ಅದರಲ್ಲಿ ಪರಮಾತ್ಮನೇ. ಅವರಲ್ಲಿ ಅನೇಕ ಜನ ಮಕ್ಕಳು ಹುಟ್ಟಿದ್ರು. 81 ಜನ ಮಕ್ಕಳು ಕ್ಷತ್ರಿಯರಾಗಿ ಹುಟ್ಟಿ ಮುಂದೆ ಬ್ರಾಹ್ಮಣರಾದರು ಅಂತ ಅಲ್ಲಿ ಕೇಳಿ ಬರ್ತದೆ. ಆ ಭಾಗದಲ್ಲಿ ಬರುವಂತೆ 100 ಜನ ಮಕ್ಕಳಿದ್ರು ಋಷಭದೇವನಿಗೆ. ಅದರಲ್ಲಿ ಯೇಷಾಂ ಖಲು ಸಹ ಮಹಾಯೋಗಿ ಭರತಃ ಜ್ಯೇಷ್ಠ. ಅವನು ಎಲ್ಲರಿಗೂ ವಯಸ್ಸಿನಿಂದಲೂ ಹಿರಿಯನಾಗಿದ್ದ, ಗುಣದಿಂದಲೂ ಹಿರಿಯನಾಗಿದ್ದ. ಅವನ ಕಾರಣದಿಂದಾಗಿಯೇ ಈ ನಮ್ಮ ದೇಶಕ್ಕೆ ಭಾರತ ವರ್ಷ ಅಂತ ಹೆಸರು ಬಂತು. ಅವನ ನಂತರ ಉಳಿದ 9 ಜನ ಇದ್ರು. 9 ಜನ ಆ ಉಳಿದವರಿಗಿಂತ ಶ್ರೇಷ್ಠರು. ಕುಶಾವರ್ತ, ಇಳಾವರ್ತ, ಬ್ರಹ್ಮಾವರ್ತ, ಆರ್ಯಾವರ್ತ ಮೊದಲಾದ ಬೇರೆ ಹೆಸರುಗಳನ್ನು ಪಡ್ಕೊಂಡಂಥವ್ರು. ಅವರು ಶ್ರೇಷ್ಠರಾದರು. 10 ಜನರ ಕಥೆ ಆಯಿತು. ಇನ್ನು 90 ಜನ ಉಳಿದ್ರು. ಆ ಉಳಿದು 90ರಲ್ಲಿ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ ಮೊದಲಾದ 9 ಜನ ರಾಜಕುಮಾರರು. ಅವರು ಕೂಡ ಭಾಗವತ ಧರ್ಮವನ್ನು ಪ್ರಸಾರ ಮಾಡಿದಂತಹ ಅತ್ಯಂತ ಶ್ರೇಷ್ಠರಾದವರು. ಕವಿರ್ಹರಿರ್ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರೋಥ ದ್ರುಮಿಲ ಚಮಸಃ ಕರಭಾಜನ ಇತಿ ಭಾಗವತ ಧರ್ಮ ದರ್ಶನಾ ನವ ಮಹಾಭಾಗವತಾ ತೇಷಾಂ ಸುಚರಿತಂ ಭಗವನ್ ಮಹಿಮೋಪಬ್ರಹ್ಮಿತಂ ವಸುದೇವ ನಾರದ ಸಂವಾದಂ ಉಪಶಮಾಯನಂ ಉಪರಿಷ್ಟಾದ್ ವರ್ಣಯಾಮ. 11ನೇ ಸ್ಕಂದದಲ್ಲಿ ಇವರೆಲ್ಲ ವರ್ಣನೆ ಇದೆ. ಇಲ್ಲೀಗ 19 ಜನರ ವರ್ಣನೆ ಆಯ್ತು. ಇನ್ನು 81 ಜನ ಉಳಿದ್ರು. ಯವೀಯಾಂಸ ಏಕಾಶೀತಿ ಜಾಯಂತೆಯಾ ಪಿತುಃ ಆದೇಶಕರಾಃ ಮಹಾಶಾಲೀನಾಃ ಮಹಾಶ್ರೋತ್ರಿಯಾಃ ಯಜ್ಞಶೀಲಾಃ ಕರ್ಮಶುದ್ಧಾಃ
ಬ್ರಾಹ್ಮಣ ಬಹು. ಈ 81 ಜನರೇ ಬ್ರಾಹ್ಮಣರಾದರು. ಇಲ್ಲಿ ಗಮನಿಸಬೇಕು, ಈ 81 ಜನ ಬ್ರಾಹ್ಮಣರಾದರು. ಆಗ ಅವ್ರು ಏನು ಮಹಾ ಸಾಧನೆ ಮಾಡಿದ್ರು ಅಂತನ್ನೋದನ್ನ ಇಲ್ಲೇನು ನಮ್ಗೆ ಕಾಣಿಸೋದಿಲ್ಲ. ಬೇಕಾದ ಯಜ್ಞಗಳನ್ನು ಮಾಡಿದ್ರು, ಕರ್ಮದಲ್ಲಿ ಶುದ್ಧ ಇತ್ತು ಅಂತ ಇಷ್ಟೇ ಬಂತು. ಈ 81 ಜನ ಕ್ಷತ್ರಿಯತ್ವವನ್ನು ಬಿಟ್ಟು ಬ್ರಾಹ್ಮಣರಾಗಿ ಏನೊಂದು ಸಾಧನೆ ಮಾಡಿದ್ರು, ಅದಕ್ಕಿಂತ ಹೆಚ್ಚಿನ ಸಾಧನೆಯನ್ನ ಈ 9 ಜನ ಕವಿ, ಹರಿ, ಅಂತರಿಕ್ಷ ಮೊದಲಾದವರು ಮಾಡಿದ್ದಾರೆ. ಅವರು ಕ್ಷತ್ರಿಯತ್ವವನ್ನು ಬಿಟ್ಟು ಬ್ರಾಹ್ಮಣತ್ವಕ್ಕೆ ಹೋಗಲಿಲ್ಲ. ಇನ್ನು ಗಮನಿಸಿ, ನೀವು ಎಲ್ಲಿ ಹೋಗಿದ್ದೀರಿ, ಎಲ್ಲಿ ಇದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಯಾವ ಆಶ್ರಮ, ಯಾವ ವರ್ಣ ಅಲ್ಲಿ ಇದ್ದೀರಿ ಅನ್ನೋದು ಮುಖ್ಯ ಅಲ್ಲ. ಈ ಕವಿ, ಹರಿ, ಅಂತರಿಕ್ಷ ಮೊದಲಾದ ಇವರ ಸಾಧನೆ ಎಷ್ಟು ದೊಡ್ಡದು ಅಂದ್ರೆ, ವಸುದೇವ ಮತ್ತು ನಾರದರ ಸಂವಾದದಲ್ಲಿ ದೊಡ್ಡ ಜ್ಞಾನೋಪದೇಶಕ ಭಾಗವನ್ನಾಗಿ ಇದನ್ನು ನಾವು ಕೇಳ್ತೀವಿ 11ನೇ ಸ್ಕಂದದಲ್ಲಿ. ಇವರು ಯಾರೂ ಕೂಡ ಕ್ಷತ್ರಿಯತ್ವವನ್ನು ಬಿಟ್ಟು ಬ್ರಾಹ್ಮಣತ್ವಕ್ಕೆ ಹೋದ ಉದಾಹರಣೆ ಇಲ್ಲೇನು ಕಾಣಿಸೋದಿಲ್ಲ. ಕ್ಷತ್ರಿಯರಾಗೇ ಇದ್ರು, ರಾಜಕುಮಾರರೇ ಅವರು. ಆದರೆ ಭಾಗವತ ಧರ್ಮವನ್ನ ಪ್ರಚಾರ ಮಾಡಿದರು. ರಾಜರ್ಷಿಗಳಾಗಿದ್ದು ಪ್ರಾಯ. ಕ್ಷತ್ರಿಯರಾಗಿದ್ದು ಹೆಚ್ಚಿನ ಸ್ಥಾನಮಾನ ಇವರಿಗಿತ್ತು. ಇನ್ನು ಉಳಿದ 81 ಜನ ಕ್ಷತ್ರಿಯತ್ವವನ್ನು ಬಿಟ್ಟು ಬ್ರಾಹ್ಮಣತ್ವವನ್ನು ತಗೊಂಡ್ರು. ಆದ್ರೆ ಅವ್ರ ಸಾಧನೆ ಕಡಿಮೆನೆ. ಅದರಿಂದ ನಾವು ತಿಳ್ಕೊಳ್ಬೇಕಾದ ಸಂಗತಿ ಇವನ್ನೆಲ್ಲ. ಯಾರು ಎಲ್ಲಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಅವ್ರು ಏನ್ ಮಾಡ್ತಾರೆ ಅಂತ ಅನ್ನೋದು ಮುಖ್ಯ. ಇದು ಭಾಗವತದ 5ನೇ ಸ್ಕಂದದಲ್ಲಿ ಬರುವಂತಹ ಒಂದು ಉದಾಹರಣೆ. ಇದನ್ನ ಹೊರತುಪಡಿಸಿದ್ರೆ ವೈವಸ್ವತ ಮನುವಿನ ಮಗ ಧೃಷ್ಟ ಅಂತ ಒಬ್ಬ, ಅವನ ಮಕ್ಕಳು ಧಾರ್ಷ್ಟರು ಅಂತ, ಅವರು ಕೂಡ ಒಂದು ಗುಂಪಾಗಿ ಬ್ರಾಹ್ಮಣರಾದರು ಅಂತ ಭಾಗವತದ 9ನೇ ಸ್ಕಂದದ 3ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಕೇಳಿಬರ್ತದೆ. ಧೃಷ್ಟಾತ್ ಧಾಷ್ಟಮಭೂತ್ ಕ್ಷತ್ರಂ ಬ್ರಹ್ಮಹೂಯಂ ಗತಂ ಕ್ಷಿತೌ ಮಾನವಾಚ ನೃಗಾತ್ ಸ್ವಾತಿ ತಥೋ ಜ್ಯೋತಿಸ್ ತಥೋ ವಸುಹು. ಮನುವಿನ 5ನೇ ಮಗ ಧೃಷ್ಟ, ಅವನ ಮಕ್ಕಳು ಧಾರ್ಷ್ಟರು, ಕ್ಷತ್ರಿಯರಾಗಿದ್ರು, ಬ್ರಾಹ್ಮಣತ್ವವನ್ನು ಸಂಪಾದನೆ ಮಾಡಿದ್ರು ಅಂತ ಇದು 9ನೇ ಸ್ಕಂದದಲ್ಲಿ 3ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಭಾಗ. ಇನ್ನು 9ನೇ ಸ್ಕಂದದಲ್ಲಿ 7ನೇ ಅಧ್ಯಾಯದಲ್ಲಿ ಬರುವಂತಹ ಮತ್ತೂ ಒಂದು ಪ್ರಕರಣವೂ ಇಂಥದ್ದೇ ಇದೆ. ಅಲ್ಲಿ ರಥೀತರನ ಮಕ್ಕಳು, ಅವರು ಕೂಡ ಕ್ಷತ್ರಿಯರಾಗಿದ್ರು, ಆದ್ರೆ ಬ್ರಾಹ್ಮಣತ್ವವನ್ನು ಪಡ್ಕೊಂಡ್ರು ಅಂತ ಅವ್ರ ಬಗ್ಗೆ ಆ 7ನೇ ಅಧ್ಯಾಯದಲ್ಲಿ ಹೀಗೆ ಕೇಳಿ ಬರ್ತದೆ. ಏತೇ ಕ್ಷತ್ರ ಪ್ರಸೂತಾ ವೈ ಪುನಶ್ಚ ಅಂಗಿರಸಃ ಸ್ಮೃತಾಃ ರಥೀತರಾಣಾಂ ಪ್ರವರಾಃ ಕ್ಷತ್ರೋಪೇತಾಃ ದ್ವಿಜಾತಯಃ. ಕ್ಷತ್ರಿಯನ ಹೆಂಡತಿಯಲ್ಲಿ ಅಂಗಿರಸ್ ಅನ್ನುವ ಒಬ್ಬ ಋಷಿಯಿಂದ ನಿಯೋಗದ ಮೂಲಕ ಜನಿಸಿದವರು. ಆದ್ರಿಂದ ಅವರು ರಥೀತರರು ಅಂತ ಹೀಗೆ ಕರೆಸ್ಕೊಂಡ್ರು. ಅವರು ಕ್ಷತ್ರ ಗುಣಗಳನ್ನು ಹೊಂದಿದ್ರು. ಮುಂದೆ ಕ್ಷತ್ರೋಪೇತಾಃ ದ್ವಿಜಾತಯ, ಇಂಥ ವಿಶಿಷ್ಟವಾದಂಥ ಗುಣಗಳ ಸಮ್ಮೇಳನ ಅವರಲ್ಲಿತ್ತು. ಕ್ಷತ್ರಿಯ ಗುಣಗಳ ಸಮ್ಮೇಳನ ಮತ್ತು ಬ್ರಾಹ್ಮಣ ಗುಣಗಳ ಸಮ್ಮೇಳನ ಅವರಲ್ಲಿತ್ತು. ಇದಿಷ್ಟು ಭಾಗವತದಲ್ಲಿ ನಮಗೆ ಈ ಕ್ಷತ್ರಿಯರಾದವರು ಬ್ರಾಹ್ಮಣತ್ವವನ್ನು ಪಡ್ಕೊಂಡಿದ್ದು ಅಥವಾ ಬೇರೆ ಜಾತಿಯಲ್ಲಿ ಹುಟ್ಟಿಯೂ ಕೂಡ ಬ್ರಾಹ್ಮಣತ್ವವನ್ನು ಪಡ್ಕೊಂಡದ್ದು ಇದರದೆಲ್ಲ ಉದಾಹರಣೆ. ಮತ್ತು ನಮಗೆ ಹಿಂದೆ ಈ ವರ್ಣ ವ್ಯವಸ್ಥೆಯನ್ನು ಕುರಿತಾಗಿ ನೋಡುವಾಗ ಅನೇಕ ದೃಷ್ಟಾಂತಗಳನ್ನು ನೋಡಿದ್ದೇವೆ. ಈ ಶ್ರೇಷ್ಠರಾದಂಥ ಬ್ರಾಹ್ಮಣರು ಕೂಡ ಅನೇಕ ಕ್ಷತ್ರಿಯರ ಮೂಲಕ ಉಪದೇಶ ಪಡ್ಕೊಳ್ಳಿಕ್ಕೆ, ವೈಶ್ಯರ ಮೂಲಕ ಉಪದೇಶ ಪಡ್ಕೊಳ್ಳಿಕ್ಕೆ, ಶೂದ್ರರ ಮೂಲಕ ಉಪದೇಶ ಪಡ್ಕೊಳ್ಳಿಕ್ಕೆ ಎಂದೂ ಹಿಂಜರಿಲಿಲ್ಲ. ಯಾವ ಚಾಂಡಾಲನ ಮತಂಗನನ್ನ ನೀನು ಚಾಂಡಾಲ ಈ ಬ್ರಾಹ್ಮಣತ್ವ ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರಲ್ಲ, ಅಂತ ಒಬ್ಬ ಚಾಂಡಾಲನ ಹತ್ರ, ಮಾಂಸ ಮಾರುವವನ ಹತ್ರ ಒಬ್ಬ ಬ್ರಾಹ್ಮಣ ಉಪದೇಶ ಪಡ್ಕೊಂಡದ್ದು ಮಹಾಭಾರತದ ವನಪರ್ವದಲ್ಲಿ ಅಥವಾ ಉದ್ಯೋಗ ಪರ್ವದಲ್ಲಿ ವರ್ಣಿತ ಆಗಿದೆ. ನಾವು ಹಿಂದೆ ಅದನ್ನು ನೋಡಿದ್ದೇವೆ. ಗರ್ಗ ಗೋತ್ರದಲ್ಲಿ ಹುಟ್ಟಿದ ಬಾಲಾಕಿ ಅಂತ ಒಬ್ಬ, ದೃಪ್ತ ಬಾಲಾಕಿ ಅಂತಾನೆ ಹೆಸರಾಗಿತ್ತು ಅವನಿಗೆ. ಬ್ರಾಹ್ಮಣ ಆದ್ರೆ ದೃಪ್ತ, ಅಹಂಕಾರ ಇತ್ತು. ಕಾಶಿರಾಜ ಅಜಾತ ಶತ್ರುವಿನ ಹತ್ರ ಹೋಗಿ ಪಾಂಡಿತ್ಯ ಪ್ರದರ್ಶನಕ್ಕೆ ಹೋಗಿ ಮೈ ಸುಟ್ಕೊಂಡಿದ್ದ. ನಿಂದಂತ ಪಾಂಡಿತ್ಯ ಅಂತ ಅವನು ತಿರಸ್ಕರಿಸಿಬಿಟ್ಟಿದ್ದ. ಮುಂದೆ ಅವನಿಂದಲೇ ಉಪದೇಶ ಪಡ್ಕೊಂಡ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿದೆ, ಅಜಾತ ಶತ್ರು ಬ್ರಾಹ್ಮಣದಲ್ಲಿ. ಶ್ವೇತಕೇತು ಅವನ ತಂದೆ ಗೌತಮ ಇಬ್ರು ಪಾಂಚಾಲ ರಾಜ ಜಿಬಲನ ಪುತ್ರ ಪ್ರವಾಹನನ ಮೂಲಕ ದೇವಯಾನ, ಪಿತೃಯಾನ ಮೊದಲಾದ ವಿಷಯಗಳ ಬಗ್ಗೆ ಉಪದೇಶ ಪಡೆದ ಕಥಾ ಛಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯದಲ್ಲಿದೆ. ಬೃಹದಾರಣ್ಯಕ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲೂ ಈ ಕಥಾ ಇದೆ. ಪ್ರಾಚೀನ ಶಾಲಾ, ಸತ್ಯಯಜ್ಞ, ಇಂದ್ರದ್ಯುಮ್ನ, ಜನ, ಬುಡಿಲ ಮತ್ತು ಉದ್ದಾಲಕರು ಈ 6 ಜನ ಕೇಕಯ ದೇಶದ ಅಶ್ವಪತಿ ರಾಜನಿಂದ ವೈಶ್ವಾನರ ವಿದ್ಯೆಯನ್ನು ಉಪದೇಶ ಪಡೆದ ಪ್ರಸಂಗ ಛಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯದಲ್ಲಿ ವರ್ಣಿತ ಆಗಿದೆ. ಶುಕಾಚಾರ್ಯ, ವ್ಯಾಸನ ಮಗ, ಭಾಗವತವನ್ನ ಉಪದೇಶ ಪಡ್ಕೊಂಡು ಜಗತ್ತಿಗೆ ಕೊಟ್ಟಂತಹ ದೊಡ್ಡ ಜ್ಞಾನಿ.
ಕ್ಷತ್ರಿಯನಾದ ಜನಕರಾಜನಿಂದ ತನ್ನ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಂಡದ್ದು ಮಹಾಭಾರತದ ಶಾಂತಿ ಪರ್ವದಲ್ಲಿ ಉದ್ಧೃತ ಆಗಿದೆ. ಶೌನಕ ಮೊದಲಾದ ದೊಡ್ಡ ಋಷಿಗಳು, ಎಲ್ಲಾ ಬ್ರಾಹ್ಮಣರು, ದೊಡ್ಡ ಬ್ರಾಹ್ಮಣರ ಗುಂಪೆ ಸೂತ ಪುರಾಣಿಕರನ್ನು ಮೇಲೆ ಕೂಡಿಸಿ ತಾವು ಕೆಳಗೆ ಕೂತು ಪ್ರವಚನ ಕೇಳಿದ್ದು ಮಹಾಭಾರತದಲ್ಲಿ ಕಂಡು ಬರ್ತದೆ, ಭಾಗವತದಲ್ಲಿ ಕಂಡು ಬರ್ತದೆ. ಅಷ್ಟೇ ಅಲ್ಲ, ಆ ಬಲರಾಮ ಒಂದು ಬಾರಿ ಇವನ್ಯಾಕೆ ಮೇಲೆ ಕೂತಿದ್ದಾನೆ, ಕೆಳಗಿನ ಜಾತಿಯವನು, ಅವನು ಕೊಂದು ಬಿಡಬೇಕು ಅಂತ ಕೊಲ್ಲಿಕ್ಕೆ ಹೋಗ್ತಾನೆ, ಕೊಂದು ಬಿಡ್ತಾನೆ. ಆಗ ನಾವು ಈ ಪುರಾಣಿಕರಿಗೆ ಉನ್ನತ ಸ್ಥಾನಮಾನ ಕೊಟ್ಟಿದ್ವಿ, ದೀರ್ಘಾಯುಷ್ಯ ಕೊಟ್ಟಿದ್ವಿ, ನೀನು ಅವನನ್ನು ಕೊಂದದ್ದು ಅಧರ್ಮ ಆಯಿತು, ಇದಕ್ಕಾಗಿ 1 ವರ್ಷ ತೀರ್ಥಯಾತ್ರೆ ಮಾಡ್ಕೊ ನೀನು ಅಂತ ಋಷಿಗಳೆಲ್ಲ ಬಲರಾಮನಿಗೆ ಶಾಸನ ಮಾಡಿದ್ದು ಕೂಡ ಭಾಗವತದಲ್ಲಿ 10ನೇ ಸ್ಕಂದದಲ್ಲಿ ಕಾಣಿಸ್ತದೆ. ಜ್ಞಾನಕ್ಕೆ ಕೊಟ್ಟ ಮರ್ಯಾದೆ, ಜ್ಞಾನಕ್ಕೆ ಕೊಟ್ಟ ಸ್ಥಾನಮಾನ ಅದು ಅಲ್ಲಿ ಭಾಗವತದಲ್ಲಿ ಕಾಣಿಸ್ತದೆ. ರೋಮಹರ್ಷಣನ ಮಗ ಇವನೇನು ಸತ್ನಲ್ಲ, ಅವನ ಮಗ ಸೂತನಿಗೆ ಪುರಾಣಾಚಾರ್ಯ ಅಂತ ಒಂದು ಹೆಸರನ್ನು ಕೊಟ್ಟರು. ಅವನಿಗೆ ಶಾಸ್ತ್ರವನ್ನು ಉಪದೇಶ ಮಾಡಿದ್ರು ವೇದವ್ಯಾಸರು ಕೂಡ. ಇದೆಲ್ಲ ಕಂಡು ಬರ್ತದೆ. ಜಾಜಲಿ ಅಂತ ಒಬ್ಬ ಬ್ರಾಹ್ಮಣ, ಅವನು ತುಲಾಧಾರ ಅನ್ನೋ ವೈಶ್ಯನ ಬಳಿಗೆ ಕ್ಷತ್ರಿಯನ ಕಡೆಯಿಂದ ಉಪದೇಶ ಪಡ್ಕೊಂಡದ್ದಾಯ್ತು. ಇನ್ನು ವೈಶ್ಯನ ಬಳಿ ಉಪದೇಶ ಪಡ್ಕೊಂಡದ್ದು ಶಾಂತಿ ಪರ್ವದಲ್ಲಿದೆ. ಕೌಶಿಕ ಎಂಬ ಬ್ರಾಹ್ಮಣ ಧರ್ಮವ್ಯಾಧನ ಬಳಿಗೆ, ಚಾಂಡಾಲನ ಬಳಿಗೆ, ಮಾಂಸದ ಅಂಗಡಿಯ ಮಾಲಕನ ಬಳಿಗೆ ಬಂದು ಉಪದೇಶ ಪಡ್ಕೊಂಡದ್ದು ವನಪರ್ವದಲ್ಲಿದೆ. ಮಹಾಭಾರತದ ಶಾಂತಿ ಪರ್ವದಲ್ಲಿ ವನಪರ್ವದಲ್ಲಿ ನಮಗೆ ಕಂಡು ಬರ್ತದೆ. ಪ್ರಶ್ನೆ ಇರುವುದು, ಮನುಷ್ಯನಿಗೆ ಅವನ ಬಾಲ್ಯದಲ್ಲಿ ಯಾವ್ದಾವುದೋ ಧರ್ಮಗಳು, ಯಾವ್ದಾವುದೋ ವೃತ್ತಿಗಳನ್ನ, ಮತ್ತೊಂದು ಯಾವುದೋ ತೀರಾ ಆಕರ್ಷಕವಾಗಿ ಕಂಡದ್ದನ್ನ ಅಂತ ಮಾರ್ಗ ಹಿಡಿಬೇಕು ಅಂತ ಕಾಣಿಸ್ತಿರ್ತದೆ. ಬಾಲ್ಯದಲ್ಲಿ ಒಂದು ರೀತಿ ಕಾಣಿಸ್ತದೆ. ಇದನ್ನ ನಾನು ತುಂಬಾ ಆಲೋಚನೆ ಮಾಡಿ ಹೇಳ್ತಿದ್ದೇನೆ. ನಾವೆಲ್ಲರೂ ಕೂಡ ನಮ್ಮ ಮಕ್ಕಳನ್ನೇ ಕೇಳೋಣ, ನೀವು ಮುಂದೆ ಏನಾಗ್ತೀರಿ ಅಂತೇಳಿ. ಅವ್ರು 8-10 ವರ್ಷದೊಳಗೆ ಅವ್ರು ಏನು ಇದ್ದಾಗ ಅವ್ರನ್ನ ಕೇಳೋಣ, ನೀವೇನಾಗ್ತೀರಿ ಮುಂದೆ. ಅವ್ರೊಂದು ಏನೋ ಉತ್ತರ ಹೇಳ್ತಾರೆ. 18-20 ವಯಸ್ಸಿಗೆ ಬಂದಾಗ ಇನ್ನೊಂದ್ಸರಿ ಕೇಳಿ, ಮತ್ತೊಂದು ಉತ್ತರ ಹೇಳ್ತಾರೆ. 40-50ನೇ ವಯಸ್ಸಿಗೆ ಬಂದಾಗ ನೀವೇನಾಗಬೇಕು ಅಂತಿದ್ರಿ, ಏನಾದಿರಿ, ನಿಮ್ಮ ಮೂಲ ಸ್ವಭಾವ, ನಿಮ್ಮ ಸ್ವಭಾವ ಏನು, ಅದಕ್ಕೆ ತಕ್ಕಂತೆ ನೀವು ಆದಿರಾ, ಹೀಗೆಲ್ಲ ಕೇಳಿದಾಗ ಎಷ್ಟು ವಿರುದ್ಧವಾದ ಉತ್ತರಗಳು ಬರ್ತವೆ ಅಂತ ನಾನು ಗಮನಿಸ್ಬೇಕು. ಮನುಷ್ಯನಿಗೆ ಯಾರ್ಯಾರನ್ನೋ ನೋಡಿ ತಾನೂ ಏನೇನೋ ಆಗಬೇಕು ಅಂತ ಅನಿಸ್ತಿರ್ಬೋದು. ಪ್ರಶ್ನೆ, ಮನುಷ್ಯ ತಾನು ಇನ್ನೊಬ್ಬನಾಗುವುದಲ್ಲ, ತಾನೇ ಆಗುವುದೇ ಸದ್ಗತಿ ಪಡ್ಕೊಳ್ಳೋದಷ್ಟೇ. ಆದ್ರಿಂದಲೇ ಇಂಥ ಎಲ್ಲ ಅನೇಕ ಗೊಂದಲಗಳು ಮನುಷ್ಯನಿಗೆ ಬರ್ತಿರ್ತವೆ. ಇಂಥ ಗೊಂದಲಗಳಿಗೆ ಈಡಾಗಬಾರದು. ಸಮಾಜದಲ್ಲಿದ್ದವರು ಪ್ರತಿಯೊಬ್ಬರು ಇಂಥ ಗೊಂದಲಕ್ಕೆ ಈಡಾದರೆ ಅವ್ರು ಉದ್ಧಾರ ಆಗೋದು ಯಾವಾಗ? ಸಮಾಜ ಮುಂದುವರಿಯೋದು ಹೇಗೆ, ರಾಷ್ಟ್ರ ಮುಂದುವರಿಯೋದು ಹೇಗೆ? ನಮ್ಮ ಪ್ರಾಚೀನರು ಇದನ್ನೆಲ್ಲ ಗಮನದಲ್ಲಿ ತಂದುಕೊಂಡು, ನೀವು ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ವರ್ಣ ಅದೇನೇ ಇಲ್ಲಿ, ಅದೇ ಬಹಳ ಮುಖ್ಯ. ಮುಕ್ತಿಯಲ್ಲಿ ನಮ್ಮ ಜೊತೆಗಿರುವಂಥದ್ದು ಸ್ವರೂಪಕ್ಕೆ ಸಂಬಂಧಪಟ್ಟ ವರ್ಣವೇ. ಆದ್ರೆ ಈಗ ನಾವು ಮಾಡಬೇಕಾದ ಕರ್ತವ್ಯವನ್ನ ಸ್ವರೂಪಕ್ಕೆ ಸಂಬಂಧಪಟ್ಟಂತ ವರ್ಣಕ್ಕೆ ತಕ್ಕಂತೆ ನಿರ್ಧಾರ ಮಾಡುವುದಾದ್ರೆ ಅದು ಯಾರು ತೀರ್ಮಾನ ಮಾಡೋರು, ಹೇಗೆ ತೀರ್ಮಾನ ಮಾಡೋದು? ಮಕ್ಕಳಿಗೆ ಗೊತ್ತಾಗ್ತದ? ತಂದೆ ತಾಯಂದ್ರಿಗೆ ಗೊತ್ತಾಗ್ತದ? ಪುರೋಹಿತರಿಗೆ ಗೊತ್ತಾಗ್ತದ? ಯಾರಿಗೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅವ್ರು ತಾವೇ ಏನಂತೆ ಅವ್ರಿಗೆ ಗೊತ್ತಿರೋದಿಲ್ಲ. 40 ವರ್ಷ ಇದ್ದಾಗ ಒಂದು ವಯಸ್ಸಿರ್ತದೆ, 60ನೇ ವಯಸ್ಸಿನ ನಂತರ ನಿವೃತ್ತಿ ಆದ್ಮೇಲೆ ಮತ್ತೊಂದು ಪ್ರವೃತ್ತಿ ಬಂದಿರ್ತದೆ. ಹೀಗೆಲ್ಲ ಇದ್ದಾಗ ಅದನ್ನ ತೀರ್ಮಾನ ಮಾಡೋರು ಯಾರು? ನಿಮ್ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ನೀವು ಕ್ಷತ್ರಿಯರೋ ವೈಶ್ಯರೋ ಅದನ್ನ ತೀರ್ಮಾನ ಮಾಡಿ ಹಾಗೆ ನೀವು ಪ್ರವೃತ್ತಿ ಮಾಡ್ರಿ ಅಂತ ಹೇಳ್ಬಿಟ್ರೆ ಯಾರು ಏನ್ ಮಾಡ್ತಾರೆ? ಆ ಗೊಂದಲ ಬೇಡ. ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಅದ್ರ ಆ ಕಡೆ ಇಡಿ, ಅದೇ ಬಹಳ ಮುಖ್ಯವಾದ್ದು. ಅದ್ರ ಆ ಕಡೆ ಇಡಿ. ಈಗ ಇಲ್ಲಿ ನೀವೇನ್ ಮಾಡ್ಬೇಕಾಗಿದೆ, ನಿಮ್ ದೇಹಕ್ಕೆ ಸಂಬಂಧಪಟ್ಟದ್ದು ಏನಾಗಿದೆ ಅದನ್ನ ನೀವು ಮಾಡಿ ಸಾಕು ಅಂತ ಶಾಸ್ತ್ರ ನಮಗೆ ಹೇಳುವುದು ಈ ಕಾರಣಕ್ಕಾಗಿ. ಇಲ್ಲದೆ ಹೋದ್ರೆ ಅದೆಷ್ಟು ಗೊಂದಲಗಳು ಇದ್ರ ಬಗ್ಗೆ ಬರ್ಲಿಕ್ಕೆ ಸಾಧ್ಯ, ಇದನ್ನೆಲ್ಲ ನಾವು ಗಮನಿಸ್ಬೇಕು. ನಾವು ಇಷ್ಟೆಲ್ಲ ನಾನಾ ಥರದ ಆಕ್ಷೇಪಗಳು, ಗೊಂದಲಗಳು, ಆಕ್ರೋಶಗಳು ಇದನ್ನೆಲ್ಲ ಹೊರ ಹಾಕ್ತಿರ್ತೀವಲ್ಲ, ನಮಗೆ ಇವತ್ತು ನಮ್ಮ ಸಮಾಜದ ಪರಿಸ್ಥಿತಿ ಏನು ಅಂತ ಏನ್ ಗೊತ್ತಿದೆ? ನಾವು ಕಳ್ಕೊಂಡದ್ದೆಷ್ಟು? ದೇಹಕ್ಕೆ ಸಂಬಂಧಪಟ್ಟಂತಹ ವರ್ಣ ವ್ಯವಸ್ಥೆಯನ್ನ ಆಚರಣೆ ಮಾಡುವುದನ್ನು ಕೈ ಬಿಟ್ಟಾಗ ನಾವು ಕಳ್ಕೊಂಡ್ವಿ ಏನೇನನ್ನ? ಒಟ್ಟಾರೆ 1137 ಶಾಖೆಗಳಿದ್ದು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಇದಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ ಈಗ ಉಳಿದಿರೋದು 14 ಮಾತ್ರ. ನೀವೇನು ಗಮನಿಸಿ, ವ್ಯಾಸರ ಕಾಲದಲ್ಲಿ ಅಷ್ಟೆಲ್ಲ ಇದ್ದು, ವ್ಯಾಸರು ಅಷ್ಟನ್ನೆಲ್ಲ ವಿಭಾಗ ಮಾಡಿದ್ರು. ಋಗ್ವೇದದ 24, ಯಜುರ್ವೇದದ 112, ಸಾಮವೇದದ 1000 ಮತ್ತು ಅಥರ್ವವೇದದ 100 ಹೀಗೆಲ್ಲ ಹೇಳ್ತಾರಲ್ಲ. ಒಟ್ಟು 1137.
ಅದರಲ್ಲಿ 14 ಜಾತಿಗಳು ಮಾತ್ರ ಈಗ ಉಳಿದಿವೆ. 1123 ಶಾಖೆಗಳು ಶಾಶ್ವತವಾಗಿ ಲುಪ್ತ ಆಗಿ ಹೋಗಿವೆ. ಅದನ್ನು ಮತ್ತೆ ನಮಗೆ ಕೊಡ್ಲಿಕ್ಕೆ ಮತ್ತೊಬ್ಬ ವ್ಯಾಸನೇ ಬರಬೇಕು. ಇದು ಯಾರ ಕಾರಣದಿಂದ? ಇಷ್ಟೆಲ್ಲ ನಾವು ಕಷ್ಟಪಟ್ಟರು, ಇಷ್ಟೆಲ್ಲ ಗುರುಕುಲಗಳಿದ್ದು, ಇಷ್ಟೆಲ್ಲ ಪ್ರಯತ್ನ ಪಟ್ಟು ಕೂಡ ಈ ಸ್ಥಿತಿ ಇದೆ. ನಾವು ಕಳ್ಕೊಂಡಿದ್ದೆ, ಪುಸ್ತಕ ಕಳ್ಕೊಂಡದ್ದು, ಪುಸ್ತಕದ ಒಳಗಿನ ಜ್ಞಾನ ಕಳ್ಕೊಂಡದ್ದು ಇನ್ನೂ ದೊಡ್ಡದಿದೆ. ಅದು ಮತ್ತೂ ಅಪಾಯಕಾರಿಯಾಗಿದೆ. ಪುಸ್ತಕ ಕಳ್ಕೊಂಡಿದ್ರೆ ಮಾಹಿತಿ ಅಷ್ಟೇ ಇದು, ಅಂಕಿಅಂಶ ಮಾತ್ರ. ಪುಸ್ತಕ ಇದ್ದು ಮಾತ್ರಕ್ಕೆ ಅದ್ರೊಳಗಿಂದೆಲ್ಲ ಜ್ಞಾನ ಏನು ಬರೋದಿಲ್ಲಲ್ಲ, ಅದು ಮತ್ತೂ ಅಪಾಯಕಾರಿಯಾಗೇ ಇದೆ. ಇದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದಾಯ್ತು. ನಾವೇನೇನೋ ಮಾತಾಡ್ತೀವಲ್ಲ, ರಾತ್ರಿ ಬೆಚ್ಚಗೆ ನಾವು ಮಲ್ಕೊಳ್ತೇವೆ, ಸುಖವಾಗಿದ್ದೇವೆ ರಾಷ್ಟ್ರದೊಳಗೆ. ರಾಷ್ಟ್ರದ ಗಡಿ ಕಾಯಬೇಕಾದಂತಹ ಸೈನ್ಯ ಇದೆ. ಒಟ್ಟಾರೆ ಸೈನ್ಯದಲ್ಲಿ 59,521 ಹುದ್ದೆಗಳ ಕೊರತೆ ಇದೆ. ಕ್ಷತ್ರಿಯರಾಗಿ ನಾವು ಮಾಡಬೇಕಾದ ಕರ್ತವ್ಯವನ್ನು ಮಾಡದೇ ಇದ್ರ ಪರಿಣಾಮ ಇದು. ಬ್ರಾಹ್ಮಣರಾಗಿ ಮಾಡಬೇಕಾದ ಕರ್ತವ್ಯಗಳನ್ನು ಮಾಡದೇ ಇದ್ರ ಪರಿಣಾಮ 1123 ಶಾಖೆಗಳನ್ನು ಕಳ್ಕೊಂಡದ್ದು, ಜ್ಞಾನವನ್ನು ಕಳ್ಕೊಂಡದ್ದು. 59,521 ಹುದ್ದೆಗಳ ಕೊರತೆ ಇದೆ. ನಮ್ಗೆ ಮಾತ್ರ ಅದೇನು ಗೊತ್ತಿದೆ? ನಮ್ಮ ಸುತ್ತಮುತ್ತಲು ಏನ್ ಮನೋರಂಜನಾ ಚಟುವಟಿಕೆ ನಡೀತದೆ, ನಮ್ಗೆ ಇವತ್ತು ಹೊಟ್ಟೆ ಹೊರ್ಕೊಳ್ಳೋದು ಹೇಗೆ, ಸುತ್ತಮುತ್ತಲಿನ ಕೆಲವು ವಿದ್ಯಮಾನಗಳಿಗೆ ಸ್ಪಂದಿಸುವುದು ಹೇಗೆ, ಇಷ್ಟೇ ನಮ್ಗೆ ಗೊತ್ತಿರೋದು. ನಮಗೇನು ಗೊತ್ತಿದೆ? ಒಂದು ಸ್ವಾರಸ್ಯ ಸಂಗತಿ ಎಷ್ಟೋ ಜನರಿಗೆ ತಲೆಯಲ್ಲಿ ಇದೆಯೋ ಇಲ್ಲ. ಹೀಗಾದ ಗತಿ ಏನು? ರಾಷ್ಟ್ರ ಕಾಯೋರು ಯಾರು? ಇನ್ನು ಮುಂದೆ ಪತ್ರಾಂಕಿತ ಹುದ್ದೆಗಳಿಗೆ, ಗೆಜೆಟೆಡ್ ಪೋಸ್ಟ್ಸ್ಗೆ ಮಿಲಿಟರಿ ಸರ್ವಿಸ್ 5 ವರ್ಷದ ಕಡ್ಡಾಯ ಅಂತ ಒಂದು ದಿವಸ ಬರ್ತದೆ. ಇದನ್ನು ನಾನು ಹೇಳ್ತಿರೋದಲ್ಲ, ಇದು ಪೇಪರ್ನಲ್ಲಿ ಬಂದಂತ ಒಂದು ವರದಿ ಇದು. ಇನ್ನು ಮುಂದೆ ಅದೊಂದು ಕಾಲದಲ್ಲಿ ಬರದೇ ಇದ್ರೆ ಬರ್ತದೆ ನೋಡಿ. ನಾವೆಲ್ಲ ಇದ್ದಾಗಲೇ ಬರಬಹುದು, ನಾವೆಲ್ಲ ಬದುಕಿರುವಾಗಲೇ. ಇನ್ನು ಮುಂದೆ ಸ್ವಲ್ಪ ವಿಳಂಬನೂ ಆಗ್ಬಹುದು. ಇದು 18ನೇ ಇಸ್ವಿಯಲ್ಲಿ ಪೇಪರ್ನಲ್ಲಿ ಬಂದಂತ ವರದಿ. ಕಡ್ಡಾಯವಾಗಿ ಮಿಲಿಟರಿ ಸರ್ವಿಸ್ ಮಾಡ್ತಾರೆ ಅಂತ ಅದರ ಅರ್ಥ ಏನು? ಅದು ಕಡ್ಡಾಯವಾಗಿ ಕ್ಷತ್ರಿಯ ವ್ಯವಸ್ಥೆ ಅಲ್ವಾ? ಅದು ನಮ್ಮ ಪ್ರಾಚೀನರು ಕಡ್ಡಾಯವಾಗಿ ಆವಾಗಲೇ ಮಾಡಿದ್ರು. ಇದಕ್ಯಾಕೆ ನಮ್ಮ ಆಕ್ರೋಶ ಇರಬೇಕು? ಇದಕ್ಯಾಕೆ ನಮ್ಮ ಆಕ್ಷೇಪಗಳಿರಬೇಕು, ಗೊಂದಲಗಳಿರಬೇಕು? ನಮಗೇನೂ ಅರ್ಥ ಆಗೋದಿಲ್ಲ. ನಮ್ಮ ಸುತ್ತಮುತ್ತಲಿಂದ ಮಾತ್ರ ಅರ್ಥ ಆಗ್ತದೆ ನಮಗೆ. ನಮಗೊಂದು ಎಂಥದೋ ಒಂದು ಶಿಕ್ಷಣ, ಕೆಲಸಕ್ಕೆ ಬಾರದ ಶಿಕ್ಷಣ, ಕೆಲಸಕ್ಕೆ ಬಾರದ ಉದ್ಯೋಗ, ದುಡ್ಡು ಗಳಿಸ್ಲಿಕ್ಕೆ ಒಂದಿಷ್ಟು ಭೋಗ, ನಾವು ಮದುವೆ ಆಗಬೇಕು, ಮಕ್ಕಳು ಪಡಿಬೇಕು, ನಾವು ನಮ್ಮ ವರ್ಗ, ನಮ್ಮ ಜಾತಿ, ಇದೊಂದಿಷ್ಟು ಪುನರುತ್ಥಾನ, ಇಷ್ಟಕ್ಕಾಗಿ ನಮ್ಮ ಹೋರಾಟ. ಒಂದು ದಿವಸ ಸತ್ತು ಹೋಗ್ತೇವೆ. ಸಮಾಜದಲ್ಲಿ ಏನು ನಡೆದಿದೆ, ಒಟ್ಟಾರೆ ಸಮಾಜ ಸ್ಥಿತಿಗತಿ ಏನಿದೆ, ರಾಷ್ಟ್ರದ ಸ್ಥಿತಿಗತಿ ಏನಿದೆ, ಇದು ಎಷ್ಟು ಜನ ಆಲೋಚನೆ ಮಾಡ್ತಾರೆ? ಎಷ್ಟು ಜನ ರಾಷ್ಟ್ರದ ಉತ್ಥಾನಕ್ಕಾಗಿ ಬೀದಿಗಿಳಿದಿದ್ದಾರೆ? ಹೋರಾಟಗಳನ್ನ ಎಲ್ಲದಕ್ಕಾಗಿ ಮಾಡ್ತಾರೆ, ಬಂದ್ಗಳನ್ನು ಮಾಡ್ತಾರೆ. ಇದಕ್ಕಾಗಿ ಯಾರು ಹೋರಾಟ ಮಾಡ್ತಾರೆ? ಇದು ನಮ್ಮ ದೇಶದ ಪರಿಸ್ಥಿತಿ. ಬ್ರಾಹ್ಮಣರಾಯ್ತು, ಕ್ಷತ್ರಿಯರಾಯ್ತು, ಮೂರನೇದು ವೈಶ್ಯರದು. ಕೃಷಿ ಮಾಡುವವರು ಇವತ್ತು ಯಾರಿದ್ದಾರೆ ಅಂದ್ರೆ, ಬೇರೆ ಯಾವ ಕ್ಷೇತ್ರದಲ್ಲೂ ಏನೂ ಸಾಧನೆ ಮಾಡಲಿಕ್ಕಾಗದೇ ಇದ್ದಂತ ಮೂರ್ಖರು ಕೃಷಿ ಮಾಡುವ ಪರಿಸ್ಥಿತಿ ಬಂದಿದೆ. ಕೃಷಿ ಮಾಡಲಿಕ್ಕೆ ಯಾರು ಒಪ್ತಾ ಇಲ್ಲ. ಯಾಕೆಂತಂದ್ರೆ ಕೆಲವು ಕಾರಣಗಳು ಗೊತ್ತಿದೆ. ಕೃಷಿ ಮಾಡಿದವರಿಗೆ ಬೇಕಾದಂತ ಸವಲತ್ತುಗಳು ಎಲ್ಲ ಸಿಗ್ತಾ ಇಲ್ಲ, ಯೋಗ್ಯ ಬೆಲೆ ಸಿಗ್ತಾ ಇಲ್ಲ. ಕೃಷಿ ಮಾಡಿದವರಿಗೆ, ಸೈನ್ಯದಲ್ಲಿದ್ದವರಿಗೆ, ಮತ್ತೆ ಸಂಸ್ಕೃತ ಮೊದಲಾದ ಶಾಸ್ತ್ರಗಳನ್ನು ಓದುವವರಿಗೆ ಕನ್ಯಾ ಸಿಗ್ತಿಲ್ಲ. 108 ಸಮಸ್ಯೆಗಳು. ನಾವು ಮಾತ್ರ ಎಲ್ಲಾ ಸಮಸ್ಯೆಗಳಿಂದ ವಿಮುಖರಾಗಿ ಸ್ವಚ್ಛಂದವಾಗಿ ಜೀವನ ನಡೆಸ್ತಾ ಇದ್ದೇವೆ. ಇವೆಲ್ಲ ಪಾರಂಪರಿಕವಾದಂತಹ ಆ ವರ್ಣ ವ್ಯವಸ್ಥೆ, ವರ್ಣಗತವಾದ ದೇಹಕ್ಕೆ ಸಂಬಂಧಪಟ್ಟ ವರ್ಣ ವ್ಯವಸ್ಥೆಯನ್ನ ಕಟ್ಟುನಿಟ್ಟಾಗಿ ನಾವು ಪಾಲನೆ ಮಾಡಬೇಕು. ಜೀನ್ಸ್ ಮೂಲಕ ಅದೇನೊಂದು ನೈಪುಣ್ಯ ಬಂದಿರ್ತದಲ್ಲ, ಸ್ವಲ್ಪ ಬಂದಿರ್ತದಲ್ಲ, ಅದನ್ನ ಕಾದ್ಕೊಳ್ಬೇಕು, ಅದು ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ನಮಗೊಂದು ಹಠ, ಕಮಿಟ್ಮೆಂಟ್ ಇಲ್ಲದೆ ಹೋದ್ರ ಪರಿಣಾಮ ಇದೆ. ನಮ್ಗೆ ಮಾತ್ರ ಇದು ಯಾವುದ್ರ ಬಗ್ಗೆನೂ ಗಮನವೇ ಇಲ್ಲ. ನಾವೇನೇನೋ ಪ್ರಶ್ನೆಗಳನ್ನ ಕೇಳ್ತೀವಿ, ಏನೇನೋ ಆಕ್ಷೇಪಗಳನ್ನು ಮಾಡ್ತೇವೆ. ಇದರಲ್ಲಿ ಕೆಲವನ್ನೆಲ್ಲ ಹಿಂದೆ ಗೀತಾ ಪ್ರವಚನ ಕೇಳಿದ್ದೇವೆ. ಕೆಲವು ಅಂಕಿಅಂಶಗಳನ್ನು ಆವಾಗ ಹೇಳಿರಲಿಲ್ಲ. ಆಮೇಲೆ ಒಂದು ಲೇಖನ ಸಿದ್ಧಪಡಿಸುವಾಗ ಇದನ್ನೆಲ್ಲ ಮುಂದೆ ಹೇಳುವಂತ ಪ್ರಸಂಗ ಬಂತಷ್ಟೇ. ಈಗ ಆದ್ಮೇಲೆ ಹೇಳ್ತಿದ್ದೇನೆ. ಹೀಗೆ ಒಬ್ಬ ವ್ಯಕ್ತಿ ಬ್ರಾಹ್ಮಣನಾಗಬಹುದಾ ಇಲ್ವಾ ಅಂತಂದ್ರೆ, ಸ್ವರೂಪಕ್ಕೆ ಸಂಬಂಧಪಟ್ಟಂತ ಒಂದು ಬ್ರಾಹ್ಮಣ್ಯ ಅಂತ ಅನ್ನೋದು ಏನಿದೆಯಲ್ಲ, ಯಾರು ಸ್ವರೂಪತಃ ಬ್ರಾಹ್ಮಣನಾಗಿದ್ದಾನೋ ಅವನು ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ಬ್ರಾಹ್ಮಣತ್ವವನ್ನು ಪಡ್ಕೋತಾನೆ. ಯಾರೂ ಅದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ. ಯಾರು ಸ್ವರೂಪತಃ ಕ್ಷತ್ರಿಯನಾಗಿದ್ದಾನೋ ಅವನು ಕೂಡ ಕ್ಷತ್ರಿಯತ್ವವನ್ನು, ವೈಶ್ಯತ್ವವನ್ನು ಇತ್ಯಾದಿಗಳನ್ನು ಪಡ್ಕೋತಾನೆ. ಆದರೆ ಆ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ಒಂದು ವರ್ಣ ವ್ಯವಸ್ಥೆ ಎಲ್ಲಿದೆ, ಮುಕ್ತಿಯಲ್ಲಿ ನಾಳೆ ಅದು ಮುಂದುವರಿತದೆ. ನಮ್ಮ ಒಟ್ಟಾರೆ ಮನುಷ್ಯನಿಗಿರುವಂತಹ ಅನೇಕ ಜನ್ಮಗಳಾಗಿ ಹೋಗಿವೆಯಲ್ಲ, ಇನ್ನು ಮುಂದೆ ಆಗುವುದಿದೆಯಲ್ಲ, ಇದೆಲ್ಲದರಲ್ಲಿ ಪ್ರಧಾನ ಪಾತ್ರ ವಹಿಸೋದು ಆ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ಸ್ವಭಾವ. ಈಗ ಒಂದೊಂದು ಜನ್ಮದಲ್ಲಿ ಸುತ್ತಲೂ ನಮ್ಮ ಸುತ್ತಮುತ್ತಲಿರುವಂತಹ ಒಂದು ಏನೋ ಪರಿಸರ, ಆ ಪರಿಸರದಲ್ಲಿರುವಂತಹ ನಮ್ಮ ತಂದೆ ತಾಯಿಯಿಂದ ಬಂದಿರುವಂತಹ ಒಂದು ಜೀನ್ಸ್, ಇಷ್ಟು ಮಾತ್ರ ನಮ್ಮನ್ನ
ಕಂಟ್ರೋಲ್ ಮಾಡ್ತಿರ್ತದೆ. ಬೇರೆ ಯಾವುದು ಕೂಡ ಅದನ್ನ ನಮ್ಮ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಇರುವ ಸ್ವಭಾವ ಪೂರ್ಣವಾಗಿ ಇಲ್ಲಿ ವ್ಯಕ್ತ ಆಗಿರೋದಿಲ್ಲ. ಅದೊಂದು ಸಮಸ್ಯೆ ಇದೆ. ಹೀಗೊಂದು ಪ್ರಶ್ನೆ ಕೇಳಿದ್ರು ನನ್ನೊಬ್ರು. ಯೋನಿ ಭೇದ ಕೃತೋ ಭೇದ ಜ್ಞೇಯ ಉಪಾಧಿಕ ಸ್ವಯಂ. ಜಾತಿಯ ಬಗ್ಗೆ ಆಚಾರ್ಯ ಮಧ್ವರ ಹೇಳಿಕೆ ಈ ನಮ್ಮ ಗುರುಗಳು ಸ್ವಾಮಿಗಳೇನಿದ್ದಾರೆ, ಈಗ ವೃಂದಾವನಸ್ಥ ಗುರುಗಳು, ಇವರಲ್ಲಿ ಕ್ರಾಂತಿಯ ಕಿಡಿಯನ್ನು ಮೂಡಿಸಿತು. ತಂದೆ ತಾಯಿಯ ಜಾತಿಯಿಂದ ಮಗನ ಜಾತಿಯನ್ನು ನಿರ್ಧರಿಸುವುದು ಕೇವಲ ಸಾಮಾಜಿಕ ಪದ್ಧತಿ ಮಾತ್ರ, ಅಧ್ಯಾತ್ಮದಲ್ಲಿ ಅದಕ್ಕೆ ಸ್ಥಾನವಿಲ್ಲ. ಯಾರೊಬ್ರು ಲೇಖನ ಬರೆದ್ರು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಾನೊಬ್ರು ಕೇಳಿದ್ರು. ಅಧ್ಯಾತ್ಮದಲ್ಲಿ ಅದಕ್ಕೆ ಸ್ಥಾನ ಇಲ್ಲದೆ ಹೋದ್ರೆ ದೇಹಕ್ಕೆ ಸಂಬಂಧಪಟ್ಟಂತಹ ಜಾತಿ ವ್ಯವಸ್ಥೆಗೆ ಅಧ್ಯಾತ್ಮದಲ್ಲಿ ಸ್ಥಾನ ಇಲ್ಲ ಅಂತ ಆದ್ರೆ, ಹಾಗಾದ್ರೆ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ಜಾತಿ ವ್ಯವಸ್ಥೆಗೆ ಮಾತ್ರ ಅಧ್ಯಾತ್ಮದ ಸ್ಥಾನ ಅಂದ್ರೆ, ಈಗ ನೀನೇನು ನಾನೇನು ತೀರ್ಮಾನ ಮಾಡೋರು ಯಾರು? ಗೊಂದಲ ಆಗೋದಿಲ್ಲ ಸಮಾಜದಲ್ಲಿ. ಆ ಗೊಂದಲ ಏನೇನು ಗೊಂದಲ ಆಗ್ತದೆ ಅನ್ನೋದನ್ನ ಈ ಅಂಕಿಅಂಶಗಳ ಮೂಲಕ ಈ ಮೊದಲು ಹೇಳಿದೆ. ಅಧ್ಯಾತ್ಮದ ಸ್ಥಾನ ಇಲ್ಲ ಅಂತ ವ್ಯರ್ಥವಾದ ಮಾತುಗಳನ್ನು ಆಡೋದು ಬೇಡ. ಅಧ್ಯಾತ್ಮದ ಸಾಧನೆಯಲ್ಲಿ ಮುಖ್ಯವಾಗುವುದು ವ್ಯಕ್ತಿಯ ಸ್ವಭಾವ ಗುಣ. ಹೌದು, ಆದ್ರೆ ಈಗ ನಾವು ಕರ್ತವ್ಯ ಮಾಡುವಾಗ ಸ್ವಭಾವಕ್ಕನುಸಾರವಾಗಿ ನಾನೇನು ನೀವೇನು ತೀರ್ಮಾನ ಮಾಡುವಾಗ ಏನು ತೀರ್ಮಾನವೇ ಆಗೋದಿಲ್ಲ ಅಂತ ಆಗ್ತದೆ. ಜಾತಿಯಲ್ಲಿ ಶೂದ್ರನ ಮಗ, ಸ್ವಭಾವದಲ್ಲಿ ಬ್ರಾಹ್ಮಣ ಇರಬಹುದು. ಈಗೇನ್ ಮಾಡ್ಬೇಕು ಅನ್ನೋದು ಮುಖ್ಯ ಅಲ್ಲ. ಈಗೇನ್ ಮಾಡ್ಬೇಕು ಅಂತ ಗೊಂದಲ ಆದರೆ ಸಮಾಜ ಏರ್ಪೇರಾಗಿ ಹೋಗ್ತದೆ. ಯಾರಿಗೂ ಏನು ಮಾರ್ಗದರ್ಶಿ ಸೂತ್ರ ಇಲ್ಲದಂತಾಗ್ತದೆ. ಆಚಾರ್ಯ ಮಧ್ವರ ಈ ಕ್ರಾಂತಿಕಾರಿ ಹೇಳಿಕೆ ಶ್ರೀಪಾದರ ಮನದಲ್ಲಿ ಗಾಢವಾಗಿ ಬೇರೂರಿತ್ತು. ನಮ್ಮ ಗುರುಗಳು ಅವ್ರ ಮನಸ್ಸಲ್ಲಿ ಏನ್ ಬೇರೂರಿತ್ತು ಅಂತ ಇವ್ರು ಯಾರೋ ತಿಳ್ಕೊಂಡು ಹೇಳ್ತಿದ್ದಾರೆ. ಅವ್ರು ಏನು ಓದಿದ್ರು, ಅವ್ರು ಏನು ಆಲೋಚನೆ ಮಾಡಿದ್ರು ಅಂತ ಹೊರಗಿನ ದೃಷ್ಟಿಯಿಂದ ಆಲೋಚನೆ ಮಾಡ್ತಿದ್ದಾರಷ್ಟೇ. 7 ಶತಮಾನಗಳ ಹಿಂದೆ ಸಾರಿದ ಈ ಸಂದೇಶ ಇವತ್ತು ಬರೀ ಪುಸ್ತಕದ ಮಾತಾಗಿ ಉಳಿದಿದೆ. ಮನಸ್ಸು ಬಂಡಾಯ ಹೇಳ್ತದೆ. ಆದರೆ ಸಂಪ್ರದಾಯದ ಚೌಕಟ್ಟಿನ ದಿಗ್ಬಂಧನದಲ್ಲಿ ಬಡಬಡಿಕೆಯ ಹಿಂದೆ ಮಡುಗೊಟ್ಟಿರುವುದು ಈ ಭಯ. 40 ವರ್ಷದ ಹಿಂದೆ ಪ್ರಾರಂಭಿಸಿದ ಈ ಕಾರ್ಯ ಹಾಗೆ ಮುಂದುವರೆದಿದ್ರೆ ಏನೆಲ್ಲ ಅದ್ಭುತಗಳನ್ನು ಸಾಧಿಸಬಹುದಿತ್ತು. ಈ ಸನಾತನಿಗಳು, ವಿಚಾರವಾದಿಗಳು ಸೇರಿ ಒಂದು ಅದ್ಭುತ ಕ್ರಾಂತಿಯ ಸಾಧ್ಯತೆಯನ್ನೇ ಹಾಳು ಮಾಡಿಬಿಟ್ರು ಅಂತ ಪಾಪ ಯಾರೊಬ್ರು ಸಂಕಟಪಟ್ಟಿದ್ದಾರೆ. ಸ್ವಾಮಿಗಳು ಏನ್ ಮಾಡಿದ್ರು, ಏನನ್ನ ಹೇಳಿದ್ರು ಅಂತ ಅನ್ನೋದು ಹೊರಗೆ ನಿಂತು ನೋಡಿದವರಿಗೆ ಅರ್ಥ ಆಗೋದಿಲ್ಲ. ಅವರು ತಮ್ಮ ಜೀವಮಾನದಲ್ಲಿ ತಾವು ಯಾವುದನ್ನು ಆಚರಣೆ ಮಾಡಿದ್ರು, ತಮ್ಮ ಶಾಸ್ತ್ರ ಗ್ರಂಥಗಳನ್ನ ತಮ್ಮ ಶಿಷ್ಯರಾದವರಿಗೆ ಬೋಧನೆ ಮಾಡುವಾಗ ಏನೇನು ಬೋಧನೆ ಮಾಡಿದ್ರು ಅಲ್ಲಿ ಕೂತ್ಕೊಂಡು ಕೇಳಿದವ್ರಿಗೆ ಗೊತ್ತಾಗ್ತದೆ. ಹೊರಗಡೆ ಅವ್ರು ಎಲ್ಲೋ ಮಾಡುವ 5 ನಿಮಿಷದ ಪ್ರವಚನವನ್ನು ಕೇಳಿದವರಿಗೆ ಗೊತ್ತಾಗೋದಿಲ್ಲ. ನೀವು ಈ ದೇಹಕ್ಕೆ ಸಂಬಂಧಪಟ್ಟಂತಹ ಜಾತಿ ವ್ಯವಸ್ಥೆ, ಇದಕ್ಕೆ ಅಧ್ಯಾತ್ಮದಲ್ಲಿ ಸ್ಥಾನ ಇಲ್ಲ ಅಂತ ಅನ್ಬೇಡ್ರಿ. ಹಾಗೆ ಸ್ಥಾನ ಇಲ್ಲ ಅಂತ ಆದ್ರೆ ಎಲ್ಲ ಗೊಂದಲ ಆಗಿ ಹೋಗ್ತದೆ. ಸ್ವಾಮಿಗಳ ಅಭಿಪ್ರಾಯ ಹಾಗಿರ್ಲಿಲ್ಲ. ಅವ್ರ ಶಿಷ್ಯರಾಗಿ ಅವ್ರ ಸಮೀಪದಲ್ಲಿ ಕೂತ್ಕೊಂಡು ನಾವೇನು ಕೇಳಿದ್ದೇವೆ ಅದನ್ನು ಅಧಿಕಾರದಿಂದಲೇ ಹೇಳ್ತಿದ್ದೇವೆ. ಅದ್ರ ಬಗ್ಗೆ ಏನು ಸಂಶಯ ಬೇಡ. ಮತ್ತೆ ಹಿಂದೆ ಗೀತಾ ಪ್ರವಚನ ಮಾಡುವಾಗ ಆ 3, 4ನೇ ಅಧ್ಯಾಯಗಳು ಮತ್ತು 18ನೇ ಅಧ್ಯಾಯದಲ್ಲಿ, ಮತ್ತೆ ಈಗ ಅನುಶಾಸನ ಪರ್ವ ಪ್ರವಚನ ಮಾಡುವಾಗ ಈ ಜಾತಿ ಕುರಿತಾಗಿ ಏನು ಹೇಳ್ತಿದ್ದೇನಲ್ಲ, ಇದನ್ನೆಲ್ಲ ಒಂದು ಲೇಖನ ರೂಪದಲ್ಲಿ ಸಿದ್ಧಪಡಿಸಿ ಅವ್ರ ಎದುರಿಗಿಟ್ಟು ಅವರು ಏನನ್ನು ಒಪ್ಕೊಂಡಿದ್ದಾರೋ ಅದನ್ನೇ ಈಗ ನಿಮ್ಮ ಎದುರಿಗೆ ಹೇಳ್ತಿದ್ದೇನೆ. ಅವರು ಇದನ್ನ ಒಂದು ಬಾರಿ ಬಿಡುಗಡೆ ಮಾಡಿ ಆಗಿದೆ ಪುಸ್ತಕನ. ಸಮಾಜಕ್ಕಿನ್ನೂ ಅದು ಉಪಲಬ್ಧ ಆಗಿಲ್ಲ ಅಷ್ಟೇ, ಅದಾಗಬಹುದು ಸದ್ಯದಲ್ಲೇ. ಆದ್ರಿಂದ ಈಗ ನಾನು ಹೇಳಿದ ಹೇಳಿಕೆ, ಹಿಂದೆ ಗೀತಾ ಪ್ರವಚನದಲ್ಲಿ ಹೇಳಿದಾಗ ಅಲ್ಲಿ ವ್ಯಕ್ತ ಮಾಡಿದ ವಿಷಯಗಳು, ಈಗ ಹೇಳ್ತಾ ಇರುವ ಮಾತುಗಳು ಕೂಡ ಈಗ ನಾವು ಅನುಸರಿಸಬೇಕಾದದ್ದು ದೇಹಕ್ಕೆ ಸಂಬಂಧಪಟ್ಟಂತಹ ವರ್ಣ ವ್ಯವಸ್ಥೆಯನ್ನ, ಸ್ವರೂಪಕ್ಕೆ ಸಂಬಂಧಪಟ್ಟ ವರ್ಣ ವ್ಯವಸ್ಥೆ ಈಗ ನಮ್ಮ ಗಮನಕ್ಕೆ ಬರೋದಿಲ್ಲ. ಅದು ಈಗ ನಮಗೆ ಮಾರ್ಗದರ್ಶಿ ಆಗೋದಿಲ್ಲ. ಅದು ಮುಖ್ಯ ಇರಬಹುದು, ಇದು ಅಮುಖ್ಯ ಇರಬಹುದು. ಈ ಅಮುಖ್ಯ ಅಂದ ಮಾತ್ರಕ್ಕೆ ಇದಕ್ಕೆ ಅಧ್ಯಾತ್ಮದ ಸ್ಥಾನ ಇಲ್ಲ ಅನ್ಬೇಡ್ರಿ. ಇದು ಆ ಗುರುಗಳ ಹೃದಯ, ಅವ್ರ ತಾತ್ಪರ್ಯ ಆಗಿತ್ತು. ಅದನ್ನ ಅವರ ಮುಖದಿಂದಲೂ ಕೇಳಿ, ಪುಸ್ತಕದಲ್ಲಿ ನಾನು ಬರೆದದ್ದನ್ನು ಕೂಡ ಅವರೆಲ್ಲ ಪ್ರತಿಯೊಂದು ಅಕ್ಷರ ಓದಿ ನೋಡಿ. ಯಾಕಂದ್ರೆ ಈ ವಿಷಯ ಬಹಳ ಸೂಕ್ಷ್ಮವಾದ್ದು. ಸುಮ್ಮನೆ ಇದನ್ನು ಹಾಗೆ ಸಮಾಜಕ್ಕೆ ಬಿಡುಗಡೆ ಮಾಡಬಾರದು ಅಂತ ಅವರು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಅವರು ನೋಡಿದ್ದಾರೆ. ಅವರ ಶಿಷ್ಯರಾದಂತಹ ನಮ್ಮ ಜ್ಯೇಷ್ಠ ವಿದ್ವಾಂಸರು ಕೂಡ ಎಲ್ಲ ಇದನ್ನು ನೋಡಿದ್ದಾರೆ. ನೋಡಿ ಆಮೇಲೆ ಈ ವಿಷಯವನ್ನು ನಿಮ್ಮ ಎದುರಿಗೆ ಗೀತಾ ಪ್ರವಚನದ ರೂಪದಲ್ಲಿ ಹಿಂದೆ ಹೇಳಿದ್ದೇನೆ, ಈಗಲೂ ಕೂಡ ಹೇಳ್ತಿದ್ದೇನೆ. ಇಂಥ ಭ್ರಮೆಗಳು ಬೇಡ. ಯಾವುದೋ ಕ್ರಾಂತಿ, ಈ ಕ್ರಾಂತಿಯ ಭ್ರಾಂತಿ ಮಧ್ವಾಚಾರ್ಯರಿಗೂ ಇರಲಿಲ್ಲ, ಸ್ವಯಂ ನಮ್ಮ ಗುರುಗಳಿಗೂ ಇರಲಿಲ್ಲ. ಆದರೆ ಗುರುಗಳು ಈ ಎಲ್ಲ ಸಂಪ್ರದಾಯಬದ್ಧವಾದಂತಹ ಆಚರಣೆಗಳು, ಕಟ್ಟುಪಾಡು ಇದನ್ನೆಲ್ಲ ಇಟ್ಕೊಂಡೂ ಕೂಡ ಈಗಿನ ಕಾಲದಲ್ಲಿ ಸನಾತನ ಧರ್ಮದ ರಕ್ಷಣೆಗಾಗಿ ಏನು ಪ್ರಯತ್ನ ಪಡಬೇಕು ಅನ್ನೋದನ್ನ ಅವರು ಪ್ರಯತ್ನ ಮಾಡಿದ್ರಷ್ಟೇ. ಆ ದೃಷ್ಟಿಯಿಂದ ಅದು ಕ್ರಾಂತಿಯೇ. ಈ ಸಂಪ್ರದಾಯದಿಂದ ಬಂದಿರುವಂತಹ ಶಾಸ್ತ್ರೀಯವೇ ಆದಂತಹ
ಈ ವರ್ಣ ವ್ಯವಸ್ಥೆಯನ್ನು ಮೀರಿ ಕ್ರಾಂತಿ ಮಾಡಬೇಕು ಅಂತ ಗುರುಗಳಿಗೇನು ಭ್ರಾಂತಿ ಇರಲಿಲ್ಲ. ಇದನ್ನು ಅಧಿಕಾರದಿಂದ ನನಗೆ ಹೇಳಲಿಕ್ಕೆ ಸಾಧ್ಯ ಇದೆ. ಸ್ವರೂಪಕ್ಕೆ ಸಂಬಂಧಪಟ್ಟ ವರ್ಣ ವ್ಯವಸ್ಥೆ ಬಹಳ ಮುಖ್ಯ, ಹೌದು. ಆದರೆ ಈಗ ನಾವು ಆಚರಿಸಬೇಕಾದದ್ದು ಇದನ್ನೇ ಅನ್ನೋದ್ರ ಬಗ್ಗೆ ಶ್ರೀಪಾದರು ಸ್ಪಷ್ಟವಾಗಿ ಹೇಳ್ತಿದ್ರು. ಸುಮ್ಮನೆ ಸ್ವಾಮಿಗಳು ಈಗ ಹೇಳ್ತಿದ್ರು ಅಂತ ಅವ್ರ ಮಾತನ್ನು ತಿರುಚಿ ಮತ್ತೆ ಯಾರೋ ಎಲ್ಲಿಯೋ ಆಡೋದು ಬೇಡ. ಇದೆಲ್ಲ ಅನುಚಿತ, ಅವ್ರಿಗೆ ಮಾಡುವಂಥ ಅಪಚಾರ ಆಗ್ತದೆ. ಹಾಗೆ ಅವ್ರ ಮಾತನ್ನು ಸ್ಪಷ್ಟವಾಗಿ ತಿಳ್ಕೊಂಡು ಈಗ ಹೇಳ್ತಿದ್ದೀನಿ ಅಂತ ನನಗೆ ಅನಿಸಿದೆ. ನಾಳೆ ಆ ಗುರುಗಳ ಆರಾಧನಾ ನಡೆಯೋದಿದೆ. ಅದಕ್ಕೆ ಪೂರ್ವಭಾವಿಯಾಗಿ ನಾವಿದನ್ನೇ ಮಹಾಭಾರತ ಪ್ರವಚನ ರೂಪದಲ್ಲಿ ಏನು ಶ್ರವಣ ಮಾಡಿದ್ದೀವಿ, ಅದನ್ನ ಆ ಗುರುಗಳ ಅಂತರ್ಯಾಮಿ ಆದಂತಹ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂತಹ ಭಗವಂತನಿಗೆ, ಲಕ್ಷ್ಮೀರಮಣ ಅಂತ ಭಗವಂತನಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣ ವಸ್ತು.